ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರುನ್ ವಂದೇ ಮಧ್ವೇಷಪ್ರಿಯಕಾರಕಂ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತ ಸಾರದ ದತ್ತ ಸ್ವಾತಂತ್ರ್ಯದ ಚಿಂತನೆಯಲ್ಲಿ ಇದ್ದೇವೆ. ನಿನ್ನೆ ಕೊನೆಯ ದಿವಸ ಚಿಂತನೆ ನಡೆಸಿದ್ದು 2 ದೀಕ್ಷೆಗಳು ಇದ್ದಾವೆ, ಬಾಹ್ಯ ಅಂತರ ಎನ್ನುವ ನಾಮದಲ್ಲಿ ಬುಧರಿಂದ ಇದು ದೀಕ್ಷಿತನಾಗು ದೀರ್ಘದ್ವೇಷಿಗಳನ್ನು ಬಿಟ್ಟು ಅಂತ ಹೇಳಿಬಿಟ್ಟು ರಾಗದ್ವೇಷಗಳನ್ನು ಬಿಟ್ಟು ಭಗವಂತನಲ್ಲಿ ಭಕ್ತಿಯನ್ನು ಇಡು, ಬಹಿರಂಗದಲ್ಲಿ ಅಂತರಂಗದಲ್ಲಿ ಎರಡರಲ್ಲೂ ಇರಬೇಕು ಅಂತ ದೀಕ್ಷೆ ಇರಬೇಕು ಅಂತ ಹೇಳ್ತಾರೆ. ಅದರ ಚಿಂತನೆಯನ್ನು ನಿನ್ನೆ ಮಾಡಿದ್ದೆವು. ಮುಂದುವರೆದು ಇವತ್ತೇ ಹೇಳ್ತಾರೆ ದಾಸವರೇಣ್ಯರು, ಹೇಯ ವಸ್ತುಗಳಿಲ್ಲ ಉಪಾದೇಯ ವಸ್ತುಗಳಿಲ್ಲ, ನ್ಯಾಯ ಧರ್ಮಗಳಿಲ್ಲ, ದೇಶ ಸೂಯೆ ಮೊದಲಿಲ್ಲ, ತಾಯಿ ತಂದೆಗಳಿಲ್ಲ, ಕಮಲದಳಾಯ ತಾಕ್ಷಗೆ ಎನ್ನಲು ಈಸುಕಾಯಿ ಅಂದಂದದಲ್ಲಿ ಮುಳುಗೊಡದೆ ಭವಾಬ್ದಿ ದಾಟಿಸುವ. ಹೇಯ ವಸ್ತುಗಳಿಲ್ಲ, ಉಪಾದೇಯ ವಸ್ತುಗಳಿಲ್ಲ ಭಗವಂತನಿಗೆ. ಲೋಕದಲ್ಲಿ ಸುಗಂಧ ದುರ್ಗಂಧ ಅನೇಕ ಪದವಾದ ಅರ್ಥಗಳು, ಎಲ್ಲ ಪದಾರ್ಥಗಳು ದುರ್ಗಂಧ ಕೊಡುವ ವಸ್ತುವಿನಲ್ಲೂ ಭಗವಂತ ವ್ಯಾಪ್ತನಾಗಿದ್ದಾನೆ, ಸುಗಂಧ ಕೊಡುವ ವಸ್ತುವಿನಲ್ಲೂ ಭಗವಂತ ವ್ಯಾಪ್ತನಾಗಿದ್ದಾನೆ, ಎಲ್ಲ ಕಡೆಯಲ್ಲೂ ಭಗವಂತ ವ್ಯಾಪ್ತನಾಗಿದ್ದಾನೆ. ಆದರೆ ಆಯಾ ವಸ್ತುಗಳ ಒಳಗಿರುವ ದೋಷ, ಆಯಾ ವಸ್ತುಗತ ದೋಷ ಭಗವಂತನಿಗೆ ಲೇಪ ಆಗೋದಿಲ್ಲ. ಎಲ್ಲ ವಸ್ತುಗಳಲ್ಲೂ ಭಗವಂತ ಇದ್ದಾನೆ, ಸುಗಂಧದಲ್ಲಿ ಇದ್ದಾನೆ, ದುರ್ಗಂಧದಲ್ಲೆಲ್ಲ ಇದ್ದಾನೆ, ಒಳ್ಳೆಯ ಪದಾರ್ಥಗಳಲ್ಲಿ ಇದ್ದಾನೆ, ಕೆಟ್ಟ ಪದಾರ್ಥಗಳಲ್ಲಿ. ಭಗವಂತನು ಇಲ್ಲದೇ ಇರುವ ಸ್ಥಳವೇ ಇಲ್ಲ, ಸರ್ವತ್ರ ವ್ಯಾಪ್ತ. ಆದರೆ ಆ ವ್ಯಾಪ್ತನಾದ ಪದಾರ್ಥ ಇದೆಯಲ್ಲ, ಪದಾರ್ಥದೊಳಗಿನ ದೋಷ ಭಗವಂತನಿಗೆ ಲೇಪ ಆಗೋದಿಲ್ಲ. ಉಪಾದೇಯ ವಸ್ತುಗಳಿಲ್ಲ. ಸಕಲ ಪದಾರ್ಥಗಳು ಅವುಗಳ ಸೃಷ್ಟಿಗೆ ಉಪಾದಾನ ಜಡ ಪ್ರಕೃತಿ, ಮೂಲ ಪ್ರಕೃತಿ. ಸಕಲ ಪದಾರ್ಥಗಳ ಸೃಷ್ಟಿಗೆ ಉಪಾದಾನಭೂತವಾದದ್ದು ಮೂಲ ಜಡ ಪ್ರಕೃತಿ. ಅದರ ದೆಸೆಯಿಂದ ಉಪಾದೇಯ ಎಣಿಸುವುದು ಅದರಿಂದ ಪರಿಣಮಿತವಾದ ಜಗತ್ತು. ಜಡ ಪ್ರಕೃತಿಯಲ್ಲೂ ಭಗವಂತ ಇದ್ದಾನೆ, ಅದರಿಂದ ಸೃಷ್ಟಿಸಿಯಾದ ಬಂದ ನಾನಾ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ. ಅದರಲ್ಲಿ ಇರುವ ಅನೇಕ ಗುಣಗಳು, ನಾನಾ ವಿಧಾನವಾದ ಗುಣಗಳು, ಅದರಿಂದ ಆಗತಕ್ಕ ಭೇದಾಭೇದಗಳು, ಇವುಗಳಿಂದ ಜನಿತವಾದ ಸುಖ ದುಃಖಗಳು, ಪ್ರಕೃತಿ ಉಪಾದಾನ ಜಗತ್ತು ಉಪಾದೇಯ. ಪ್ರಕೃತಿಯಿಂದ ಜಗತ್ತು ಹುಟ್ಟತ್ತೆ, ಜಡ ಪ್ರಕೃತಿಯಿಂದ, ಮೂಲ ಪ್ರಕೃತಿಯಿಂದ. ಪ್ರಕೃತಿಯಿಂದ ಹುಟ್ಟತ್ತೆ, ಆ ಜಡವಸ್ತುಗಳಲ್ಲಿ ದೋಷಗಳಿದೆ, ಗುಣಗಳಿದೆ, ಅವು ಯಾವುವೂ ಭಗವಂತನಿಗೆ ಲೇಪ ಆಗೋದಿಲ್ಲ. ಹಾಗೆಯೇ ಆ ವಸ್ತುಗಳಿಂದ ಜೀವನಿಗೆ ಏನು ಸುಖ ಉಂಟಾಗತ್ತೆ, ದುಃಖ ಉಂಟಾಗತ್ತೆ, ಆ ಸುಖ ದುಃಖಗಳ ಲೇಪ ಭಗವಂತನಿಗೆ ಇಲ್ಲ. ಈ ತರಹ ತಿಳ್ಕೊಳ್ಬೇಕು. ಹೇಯ ವಸ್ತುಗಳಿಲ್ಲ, ಉಪಾದೇಯ ವಸ್ತುಗಳಿಲ್ಲ, ನ್ಯಾಯ ಧರ್ಮಗಳಿಲ್ಲ,
ಧರ್ಮದಲ್ಲಿಯೂ ಭಗವಂತ ಇದ್ದಾನೆ, ಅಧರ್ಮದಲ್ಲಿಯೂ ಭಗವಂತ ಇದ್ದಾನೆ. ನ್ಯಾಯದಲ್ಲಿಯೂ ಭಗವಂತ ಇದ್ದಾನೆ, ಅನ್ಯಾಯದಲ್ಲಿಯೂ ಭಗವಂತ ಇದ್ದಾನೆ. ನ್ಯಾಯ ಮಾಡುವವರಲ್ಲೂ ಭಗವಂತ ಇದ್ದಾನೆ, ಅನ್ಯಾಯ ಮಾಡುವವರಲ್ಲೂ ಭಗವಂತ ಇದ್ದಾನೆ. ನ್ಯಾಯ ಮಾಡುವುದರಿಂದ ಏನು ಪುಣ್ಯ ಬರುತ್ತೋ, ಅನ್ಯಾಯ ಮಾಡುವುದರಿಂದ ಏನು ಪಾಪ ಬರುತ್ತೋ ಎರಡೂ ಭಗವಂತನಿಗೆ ಲೇಪ ಆಗೋದಿಲ್ಲ. ಭಗವಂತನಿಗೆ ಯಾವ ಗುಣಗಳೂ ಅಂಟುವುದಿಲ್ಲ. ಹಾಗೆಯೇ ಧರ್ಮ ಅಧರ್ಮಗಳು ನೋಡಿ, ದುರ್ಯೋಧನ ಅಧರ್ಮ ಮಾಡ್ದ, ಪಾಂಡವರು ಧರ್ಮ ಮಾಡಿದರು. ಆ ಧರ್ಮ ಅಧರ್ಮಗಳಲ್ಲಿ ಭಗವಂತ ಇದ್ದಾನೆ. ದುರ್ಯೋಧನದಲ್ಲಿಯೂ ಭಗವಂತನ ಇದ್ದು ಮಾಡಿಸ್ತಾನೆ ಅವನ ಯೋಗ್ಯತೆಗೆ ಅನುಸಾರವಾಗಿ. ಪಾಂಡವರಲ್ಲಿ ಇದ್ದು ಹಾಗೆ ಮಾಡಿಸ್ತಾನೆ. ಆದರೆ ಆ ಧರ್ಮ ಅಧರ್ಮಗಳಲ್ಲಿರುವ ಪುಣ್ಯ ಪಾಪಗಳ ಲೇಪ ಭಗವಂತನಿಗೆ ಇಲ್ಲ. ದ್ವೇಷ ಅಸೂಯೆ, ತಮೋಯೋಗ್ಯ ಜೀವರಿದ್ದಾರಲ್ಲ, ಇವರು ಯಾವಾಗಲೂ ದ್ವೇಷ ಮಾಡ್ತಾ ಇರ್ತಾರೆ, ಅಸೂಯೆ ಮಾಡ್ತಾ ಇರ್ತಾರೆ. ತಮೋಯೋಗ್ಯರಲ್ಲಿ ಭಗವಂತ ಇದ್ದಾನೆ, ದ್ವೇಷ ಮಾಡುವವರಲ್ಲಿ ಭಗವಂತ ಇದ್ದಾನೆ. ಅವರಿಂದ ದ್ವೇಷ ಮಾಡಿಸುತ್ತಾನೆ, ಭಗವಂತನೇ ಮಾಡಿಸ್ತಾನೆ. ಆ ಜೀವನ ಸ್ವರೂಪ ಯೋಗ್ಯತೆಯ ಅನುಸಾರವಾಗಿ ತಮೋಯೋಗ್ಯ ಮಾಡಿಸ್ತಾನೆ. ಮಾಡಿಸಿ, ಯಾಕೆಂದರೆ ಅವನು ಬಿಂಬ, ಆ ಜೀವ ಪ್ರತಿಬಿಂಬ. ಬಿಂಬ ಮಾಡದೇ ಇದ್ದರೆ ಪ್ರತಿಬಿಂಬಕ್ಕೆ ಚಲಿಸಲಿಕ್ಕಾಗಲ್ಲ, ನೋಡಿದ್ದೀವಿ. ಹಾಗಾಗಿ ಭಗವಂತ ನಿಂತು ಮಾಡಿಸ್ತಾನೆ. ಆದರೆ ಆ ದ್ವೇಷ, ಆ ತಮೋಯೋಗ್ಯರಲ್ಲಿ ಅವನು ದ್ವೇಷ ಪಡೋದಿಲ್ಲ. ದ್ವೇಷ ಪಡ್ತಾನೆ ಅಂದರೆ ಭಗವಂತನಿಗೆ ದೋಷ ಬರುತ್ತೆ. ದ್ವೇಷ ಒಂದು ದೋಷ. ಭಗವಂತ ತಮೋಯೋಗ್ಯರಲ್ಲಿ ದ್ವೇಷ ಪಡೋಲ್ಲ. ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅವರಿಗೆ ಆ ಸ್ವಭಾವವನ್ನು ಕೊಟ್ಟು ಅವರಿಗೆ ತಮಸ್ಸಿಗೆ ಕಳಿಸ್ತಾನೆ ಭಗವಂತ. ಹಾಗೆಯೇ ನಿತ್ಯ ಸಂಸಾರಿಗಳಿದ್ದಾರಲ್ಲ, ಇವರೆಲ್ಲ ಉದಾಸೀನರು, ಎಲ್ಲದಕ್ಕೂ ಉದಾಸೀನ. ಭಗವಂತನ ಬಗ್ಗೆ ಉದಾಸೀನ, ಧರ್ಮಗಳ ಬಗ್ಗೆ ಉದಾಸೀನ. ಈ ಉದಾಸೀನರಲ್ಲಿ ಉದಾಸೀನನಾಗಿ ಭಗವಂತ ಇರ್ತಾನೆ. ಅವರ ಯೋಗ್ಯತೆಯ ಅನುಸಾರವಾಗಿ ಉದಾಸೀನವನ್ನು ಭಗವಂತ ಕೊಡ್ತಾನೆ. ಆದರೆ ಅವನು ನಿತ್ಯ ಸಂಸಾರಿಗಳ ಬಗ್ಗೆ ಉದಾಸೀನ ಆಗೋಲ್ಲ. ಅವನು ಅವರ ಬಗ್ಗೆ ಯಾವಾಗಲೂ ಉದಾಸೀನ ಆಗೋಲ್ಲ. ಯಾಕೆ ಅಂದರೆ ಭಗವಂತ ಉದಾಸೀನ ಅನ್ನುವುದು ಒಂದು ದೋಷ. ಭಗವಂತ ಉದಾಸೀನ ಆಗಲ್ಲ, ರಾಗದ್ವೇಷಗಳಿಲ್ಲ. ನಿತ್ಯ ಸಂಸಾರಿಗಳಲ್ಲಿ ಅವರವರ ಯೋಗ್ಯತೆಯ ಅನುಸಾರವಾಗಿ ಅವರಿಗೆ ಉದಾಸೀನವನ್ನು ಕೊಡ್ತಾನೆ. ಆದರೆ ಭಗವಂತ ಎಂದಿಯೂ ನಿತ್ಯ ಸಂಸಾರಿಗಳಿಗೆ ಉದಾಸೀನನಲ್ಲ. ಬಿಂಬನಾಗಿ ಇರ್ತಾನೆ. ಅಸೂಯೆಯಲ್ಲಿ ಬಿಂಬನಾಗಿ ಇರ್ತಾನೆ. ಅವರಲ್ಲಿ ಇದ್ದರೂ ಕೂಡ ಭಗವಂತನಿಗೆ ಆ ಉದಾಸೀನ ಎಂಬ ದೋಷದ ಲೇಪ ಇಲ್ಲ. ಯಾಕೆ ಅವನಿಗೆ ಲೇಪ ಯಾಕೆ ಇಲ್ಲ? ಆಯಾ ಜೀವರ ಸ್ವರೂಪನೇ ಅಂತಹದ್ದು. ಉದಾಸೀನ ನಿತ್ಯ ಸಂಸಾರಿಗಳ ಸ್ವರೂಪವೇ ಉದಾಸೀನ. ಅವರ ಸ್ವರೂಪದಲ್ಲಿದ್ದ ದೋಷವನ್ನು ಪ್ರಕಟ ಮಾಡ್ತಾನೆ ಭಗವಂತ. ಹೊರತನು ಭಗವಂತನಿಗೆ ಅದರ ಲೇಪ ಇಲ್ಲ. ಭಗವಂತ ಅವರಲ್ಲಿ ಉದಾಸೀನತೆಯನ್ನು ಸೃಷ್ಟಿ ಮಾಡಿ ಹಾಕೋಲ್ಲ. ಅವರಲ್ಲಿರುವ ಸ್ವರೂಪಭೂತವಾದ ಗುಣಗಳನ್ನು ತೋರಿಸ್ತಾನೆ ಭಗವಂತ. ಎಲ್ಲದಕ್ಕೂ ಬಾಧ್ಯ ಪಡದೆ ಎಲ್ಲರ ಒಳಗೆ ಇರ್ತಾನೆ. ಯಾವುದರಿಂದಲೂ ಬಾಧ್ಯನಾಗೋದಿಲ್ಲ, ನಿರ್ಲಿಪ್ತನಾಗಿ ಇರ್ತಾನೆ. ಹೀಗೆ ಇರ್ತಾನಲ್ವಾ ಭಗವಂತ.
ಭಗವಂತನನ್ನು ಸುದೃಢ ಸ್ನೇಹದಿಂದ ಭಗವಂತನೇ ಸಾತ್ವಿಕರಲ್ಲಿ ಸತ್ವಗುಣವನ್ನು ಪ್ರಚುರ ಮಾಡಿ ಭಗವಂತನ ಬಗ್ಗೆ ಗುರುಗಳ ಹಿರಿಯರ ಬಗ್ಗೆ ಭಕ್ತಿಯನ್ನು ತೋರಿಸ್ತೀಯ, ಪ್ರಕಟ ಮಾಡ್ತೀಯ ಅವರವರ ಸ್ವರೂಪಕ್ಕೆ ಅನುಗುಣವಾಗಿ. ತಮೋಯೋಗ್ಯರಲ್ಲಿ ನಿಂತುಕೊಂಡು ಬಿಟ್ಟು ತಮಸ್ಸಿಗೆ ಬೇಕಾದಂಥ ಯೋಗ್ಯತೆಯನ್ನು ಅವರಿಗೆ ಪ್ರಕಟ ಮಾಡಿಸ್ತೀಯ. ನಿತ್ಯ ಸಂಸಾರಿಗಳಿಗೆ ಇದ್ದುಕೊಂಡು ಉದಾಸೀನತೆಯನ್ನು ಅವರವರ ಯೋಗ್ಯತೆ ಅನುಸಾರವಾಗಿ ಕೊಡ್ತೀಯ. ಆದರೆ ಒಂದೂ ಲೇಪ ಇಲ್ಲ ನಿನಗೆ ಅಂತ ಯಾರು ಭಗವಂತನಲ್ಲಿ ಸುದೃಢವಾದ ಸ್ನೇಹದಿಂದ ಕಮಲದಳಾಯತಾಕ್ಷ ಪುಂಡರೀಕ ಪತ್ರಾಯದ ನೇತ್ರವುಳ್ಳವನೇ ಗತಿ ಅಂತ ಯಾರು ನೀನೇ ಗತಿ ನನಗೆ ಯಾರೂ ಗತಿ ಇಲ್ಲ ಎಂದು ಶುದ್ಧವಾದ ಪೂರ್ವಕ ಅವನ ಪಾದವನ್ನು ನಂಬಿದರೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಸುದೃಢವಾದ ಸ್ನೇಹ ಇರಬೇಕು, ಸುದೃಢವಾದ ಭಕ್ತಿ ಇರಬೇಕು. ನಮ್ಮಲ್ಲಿ ಏನಿದೆ, ದೃಢವಾದ ಭಕ್ತಿ ಇದೆ ಅನ್ಬೋದು, ಒಂದು ಸ್ವಲ್ಪ ಇರುತ್ತೆ, ಒಂದು ಅರ್ಧ ಗಂಟೆ ಇರ್ಬೋದು, ಒಂದು ಉಳಿದಿದ್ದೆಲ್ಲ ದೃಢ ಇರೋದೇ ಇಲ್ಲ ನಮ್ಮ ಹತ್ರ. ಈಗ ಒಂದು 5 ನಿಮಿಷ ಇರುತ್ತೆ ದೃಢವಾದ ಭಕ್ತಿ, ಕೈ ಮುಗಿತೀವಿ 5 ನಿಮಿಷ ಅಷ್ಟೇ. ಆಮೇಲೆ ಕೇಳಿದರೆ ಅಯ್ಯೋ ದೇವರು ಅಲ್ಲಿದ್ದಾನೆ ನಾನೇನು ಮಾಡಬೇಕು ಅದನ್ನು ತೊಗೊಂಡು ಹೋಗ್ತೀವಿ. ನಮ್ಮ ಭಕ್ತಿ ಹೀಗೆ ಸುದೃಢ ಅಲ್ಲ, ಸುದೃಢವಾಗಿ ಇರಬೇಕು. ಈ ಥರ ಆಲೋಚನೆ ಇರಬೇಕು, ಈ ಥರ ಭಗವಂತನ ಬಗ್ಗೆ ತಿಳುವಳಿಕೆ ಬಂದು ಸುದೃಢವಾದ ಭಕ್ತಿಯಿಂದ ಸುದೃಢವಾದ ಸ್ನೇಹದಿಂದ ಭಗವಂತ ನೀನು ನನ್ನ ಗೆಳೆಯ ಅಂತ ಹೇಳಿ ಸುದೃಢವಾದ ಭಕ್ತಿಯಿಂದ ಭಗವಂತನ ಗುಣಗಳನ್ನು ಲಭಿಸಿದರೆ ಹೇಗೆ ಕಾಪಾಡ್ತಾನೆ? ಈಸುಕಾಯಿ ಎಂದದಲ್ಲಿ ಅಂದರೆ ಸೋರೆಕಾಯಿಯನ್ನು ಉದಾಹರಣೆ ಕೊಡ್ತಾರೆ. ಅತಿ ಗಂಭೀರ ಆದ ಜಲ ಇದೆ, ನೀರಿದೆ, ಅದರಲ್ಲಿ ಈಜು ಮಾಡ್ತಾನಲ್ಲ ಪುರುಷ, ಸೋರೆಕಾಯಿಯನ್ನು ಕಟ್ಟಿಕೊಂಡು ಜಲದಲ್ಲಿ ಪ್ರವೇಶ ಮಾಡಿ ಈಜ್ತಾ ಇದ್ದರೆ ಅವನು ಮುಳುಗದೇ ಇರ್ತಾನೆ. ಈ ಸೋರೆಕಾಯಿಯ ಸದೃಶ ಪರಮಾತ್ಮದಲ್ಲಿ ಅನುಸಂಧಾನಪೂರ್ವಕವಾಗಿ ಮಾಡಬೇಕು. ನಿನ್ನನ್ನು ನಾನು ಕಟ್ಟಿಕೊಂಡರೆ, ನಿನ್ನನ್ನು ನಾನು ದೃಢವಾಗಿ ಸುದೃಢವಾಗಿ ಸ್ನೇಹಿತ ಎಂದು ತಿಳಿದುಕೊಂಡರೆ, ನಿನ್ನನ್ನು ಸುದೃಢವಾಗಿ ಭಕ್ತಿಯಿಂದ ಆರಾಧಿಸಿದರೆ, ನಾನು ಸಂಸಾರವೆಂಬ ಗಂಭೀರ ಜಲಸಾಗರದಿಂದ ನಿನ್ನನ್ನು ಕಟ್ಟಿಕೊಂಡಿದ್ದೀನಲ್ಲ, ನಿನ್ನ ಮೇಲೆ ಭಕ್ತಿ ಎಂಬುದನ್ನು ಕಟ್ಟಿಕೊಂಡಿದ್ದೇನಲ್ಲ, ಅದರಿಂದ ನೀರಿನಲ್ಲಿ ಸಂಸಾರವೆಂಬ ಸಾಗರದಲ್ಲಿ ಮುಳುಗದೆ ನಾನು ತೇಲುತ್ತೇನೆ. ಭವಾಬ್ಧಿ ಸಂಸಾರ, ಇದೆಲ್ಲ ಯಾವುದ್ರಿ? ಸಮುದ್ರ, ಭವಾಬ್ಧಿ ಸಮುದ್ರ. ಭವಾಬ್ಧಿ ಸಮುದ್ರದಲ್ಲಿ ಮುಳುಗದೆ ಇರ್ತಾನೋ ಮುಳುಗೋದಿಲ್ಲ. ಅಂತ್ಯದಲ್ಲಿ ಏನು ಮಾಡ್ತಾನೆ? ಜೀವನ್ಮುಕ್ತ ಯೋಗ್ಯತೆಯನ್ನು ಕೊಟ್ಟು ಗಡವನ್ನು ಸೇರಿಸಿ ಬ್ರಾಹ್ಮಣ ಸಹ ಯೋಗ್ಯವಾದ ಸ್ವರೂಪ ಆನಂದವನ್ನು ಭಗವಂತ ಕೊಡ್ತಾನೆ. ಯಾವ ಥರ ಚಿಂತನೆ ಮಾಡಬೇಕು? ನಮಗೆ ನಾವು ಭಗವಂತನನ್ನು ಸುದೃಢವಾಗಿ ಚಿಂತನೆ ಮಾಡಬೇಕು. ತಮೋಯೋಗ್ಯರಲ್ಲಿ ನೀನು ನಿಂತು ಸಾಧನೆ ಮಾಡಿಸ್ತೀಯ, ತಮಸ್ಸಿಗೆ ಅನುಕೂಲವಾದ ಸಾಧನೆಯನ್ನು ಮಾಡಿಸ್ತೀಯ, ಅದು ನಿನಗೆ ಲೇಪ ಆಗೋದಿಲ್ಲ, ಬಿಂಬರೂಪಿ ನೀನು ಮಾಡಿಸ್ತೀಯ. ಹಾಗೆಯೇ ನಿತ್ಯ ಸಂಸಾರಿಗಳಿಗೆ ಉದಾಸೀನತೆಯನ್ನು ಕೊಡ್ತೀಯ, ಆದರೆ ಅವರ ಬಗ್ಗೆ ನಿನಗೆ ಉದಾಸೀನ ಇಲ್ಲ, ತಮೋಯೋಗ್ಯ ಜೀವರ ಬಗ್ಗೆ ನಿನಗೆ ದ್ವೇಷ ಇಲ್ಲ, ಸಾತ್ವಿಕರ ಬಗ್ಗೆ ನಿನಗೆ ಅತೀವ ಪ್ರೀತಿ ಇಲ್ಲ. ಎರಡು ಎಲ್ಲ ಇದೆ ಅಂದರೆ ತಾರತಮ್ಯ ಬಂತು ಅಂತಾರೆ. ಇಲ್ಲ, ನಿಮ್ಮ ನಿಮ್ಮ ಸ್ವರೂಪ ಗುಣ ಹೇಗಿದೆಯೋ ಹಾಗೆಯೇ ಇರ್ತಾರೆ ಭಗವಂತ. ಎಲ್ಲರೂ ಒಂದೇ ಭಗವಂತನಿಗೆ, ಎಲ್ಲರೂ ಒಂದೇ ಅಪ್ಪ. ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋರು ಅಂದರೆ ಪ್ಯೂನು ಒಂದೇನೆ, ಡೈರೆಕ್ಟ್ರು ಒಂದೇನೇನಾ? ಡೈರೆಕ್ಟ್ರ್ ಚೇರ್ನಲ್ಲಿ ಪ್ಯೂನನ್ನು ಕೂಡಿಸ್ಬೋದಾ? ಇಲ್ವಲ್ಲ. ಅಥವಾ ಯಾವುದೋ ಜನರಲ್ ಮ್ಯಾನೇಜರ್ ಕರೆದು ಕಸ ಹೊಳಿ ಅಂತಂದರೆ ಬಳಿತಾನ? ಆಯಾ ಸ್ಥಾನಗಳಲ್ಲಿ ಕೂತ್ಕೊಳ್ಬೇಕು ಅವರು. ಹಾಗೆ ಆಯಾ ಸ್ಥಾನಗಳನ್ನು ಕೂತ್ಕೊಳ್ಬೇಕು. ಹಾಗೆ ಅದನ್ನು ನಾವು ಯೋಚನೆ ಮಾಡಿ ಭಗವಂತನನ್ನು ನಂಬಿದರೆ, ಭಗವಂತನನ್ನು ಸುದೃಢವಾಗಿ ನಂಬಿದರೆ, ಬರೇ ನಂಬಿದರೆ ಅಂತಲ್ಲ, ಭಗವಂತ ನಿನ್ನನ್ನೇ ನಂಬಿದ್ದೇನಪ್ಪ, ನೀನೇ ಕಾಪಾಡಪ್ಪ ಅಂತ ನಾವು ಹೇಳ್ತೀವಿ. 2 ನಿಮಿಷ ಹೇಳ್ತೀವಿ, 3ನೇ ನಿಮಿಷ ನಾನೇ ಕಾಪಾಡ್ಕೋಬೇಕಪ್ಪ. ಭಗವಂತ ಏನು ಮಾಡ್ತಾನೆ? ನಾನು ಪ್ರಯತ್ನ ಮಾಡಿದರೆ ಭಗವಂತ ಕೊಡ್ತಾನೆ. ಇಲ್ಲಿಗೆ ಬರೋದು ನಮ್ಮದು. ಕೊನೆಗೆ ಎಂಡಿಂಗ್ ಬರುತ್ತೆ, ನಾನು ಪ್ರಯತ್ನ ಮಾಡಬೇಕು, ಭಗವಂತ ಫಲ ಕೊಡ್ತಾನೆ. ನಾನು ಪ್ರಯತ್ನ ಮಾಡಕ್ಕಾಗಲ್ಲ ಅನ್ನೋ ಕೇಳಿ 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 ಮನೆಗೆ ಹೋದ ಮೇಲೆ ಇದೇನು ಮಾಡ್ತೀರಲ್ಲ, ನಾನು ಪ್ರಯತ್ನ ಮಾಡಿದೆ, ನಾನು ಪ್ರಯತ್ನ ಮಾಡಿದೆ ಅಂತಂದರೆ ಮುಗಿದೋಯ್ತು.
ನಿನಗೆ ಸ್ವತಂತ್ರ ಕಲ್ಪಿಸಿಕೊಂಡ ಹಾಗೆ. ಸ್ವತಂತ್ರ ಕಲ್ಪಿಸಿಕೊಟ್ರೆ ಭಗವಂತ ಸ್ವತಂತ್ರವನ್ನು ನೀನು ನಾನು ಸ್ವತಂತ್ರ ಅನ್ನುವ ಹಾಗಾಯಿತು. ಅದಕ್ಕೆ ಬಹಳ ಮುಂದೆ ಹಿಂದೆ ಹೇಳಿದರೆ ಬಹಳ ಎತ್ತರಕ್ಕೆ ತೋರ್ಕೊಂಡು ಹೋದೆ ದೋಷವನ್ನದು. ಹಾಗೆ ಮಾಡದೆ ದೃಢವಾಗಿ ಸುದೃಢವಾಗಿ ಯಾವಾಗಲೂ ಭಗವಂತ ನನ್ನಲ್ಲಿ ನಿಂತು ನೀನು ಮಾಡ್ತಾ ಇದ್ದೀಯಾ. ದತ್ತ ಸ್ವಾತಂತ್ರ್ಯ ಭಗವಂತ ಕೊಟ್ಟಿದ್ದಾನಪ್ಪ ಸ್ವಾತಂತ್ರ್ಯ, ಅದನ್ನು ಉಪಯೋಗಿಸಬೇಕು ಅಂತ ಅಲ್ಲ. ಭಗವಂತ ನಿನಗೆ ಸ್ವಾತಂತ್ರ್ಯವನ್ನು ತೆಗೆದು ನೀನು ಸ್ವತಂತ್ರವಾಗಿ ಸ್ವೇಚ್ಛವಾಗಿ ಇಷ್ಟು ಉಪಯೋಗಿಸು ಅಂತ ಭಗವಂತ ಹೇಳಲಿಲ್ಲ. ಅವನಲ್ಲಿ ನಿಂತಿದ್ದಾನೆ ದತ್ತ ಸ್ವಾತಂತ್ರ್ಯ ರೂಪದಿಂದ ನಿನ್ನಲ್ಲಿ ನಿಂತು ಒಂದಿಷ್ಟು ಗುಣಗಳನ್ನು ಇಟ್ಟು ತಾನು ಮಾಡಿಸ್ತಾನೆ. ಅದೇ ದತ್ತ ಸ್ವಾತಂತ್ರ್ಯ. ಹೀಗೆ ತಿಳಿದುಕೊಂಡವರಲ್ಲಿ ಅವನು ಮುಕ್ತಿಯೋಗ್ಯವಾದ ಅವರ ಸ್ವರೂಪಾನಂದವನ್ನು ಕೊಡ್ತಾನೆ ಅಂತ ತಿಳಿದು ಮುಂದಿನ ಚಿಂತನೆಯಲ್ಲಿ ತೊಡಗುತ್ತಾರೆ. ಮಂದನಾದರೂ ಸರಿಯೇ ಗೋಪಿ ಚಂದನ ಶ್ರೀ ಮುದ್ರೆಗಳ ನಲವಿಂದ ಧರಿಸುತ್ತ ಶ್ರೀ ತುಳಸಿ ಪದ್ಮಾಕ್ಷಸರಗಳನ್ನು ಕಂದರದ ಮಧ್ಯದಲ್ಲಿ ಧರಿಸಿ ಮುಕುಂದ ಶ್ರೀಭೂರಮಣ ಜಗದ್ವಂದ್ಯ ಸರ್ವಸ್ವಾಮಿ ಮಮ ಕುಲ ದೈವನೇ ಪೊರೆವ. ಮಂದನಾದರೂ ಸರಿಯೇ ಮೂಢನಾಗಿದ್ದಾನೆ ಅಂತರಂಗದಲ್ಲಿ. ಏನೂ ಗೊತ್ತಿಲ್ಲ, ಜ್ಞಾನ ಇಲ್ಲ. ಬಾಹ್ಯ ರೂಪದ ದೀಕ್ಷೆಯುಕ್ತನಾಗಿ ಶ್ರೀ ಪರಮಾತ್ಮನನ್ನು ಕೊಂಡಾಡು. ಅಂತಹ ದೀಕ್ಷೆ ಇಲ್ಲದೆ ಬಾಹ್ಯ ದೀಕ್ಷಾ ಮಾತ್ರವೇ ಇದ್ದವರ ಸಂಸಾರ ಸಮುದ್ರ ದಾಟೋ ಕ್ರಮ ಹೇಗೆ? ಅಂತರ್ದೀಕ್ಷಾದಿಂದಲೇ ದಾಟಬೇಕು, ಬಾಹ್ಯ ದೀಕ್ಷಾದಿಂದ ದಾಟಲಾರ ಎಂದು ಹೇಳ್ತಾರೆ. ಈ ಪದ್ಯದಲ್ಲಿ ಹೇಳ್ತಾರೆ, ಮಂದನಾದರೂ ಸರಿಯೇ ಬಹಳ ಮೂಢ, ಜ್ಞಾನವೇ ಇಲ್ಲ, ಅಜ್ಞಾನಿ. ಬಾಹ್ಯ ದೀಕ್ಷದಲ್ಲಿ ವಿದ್ಯುಕ್ತ ಪ್ರಕಾರ ಕ್ರಮಗಳನ್ನು ತಿಳಿದುಕೊಳ್ಳದೆ ಅಜ್ಞಾನದಿಂದಲೂ ಸರಿಯೇ ಶ್ರೀ ವಿಷ್ಣು ಪ್ರೀತಿಕರವಾಗಿ ಪಂಚ ಅವಿದ್ಯಾ ಪರಿಹಾರಕವಾದ ಶ್ರೀ ಪರಮಾತ್ಮನ ಮುದ್ರೆಗಳನ್ನು ಅಜ್ಞಾನ ಪರಮಾತ್ಮನ ಮುದ್ರೆಗಳನ್ನು ಚಕ್ರ, ಶಂಖ, ಗದಾ, ಪದ್ಮ, ನಾರಾಯಣ ಅಂತ 5 ಮುದ್ರೆ ಏನಿದೆಯೋ ಅವನ್ನು ಗೋಪೀಚಂದನದಿಂದ 12 ನಾಮಗಳನ್ನು ಹಾಕಿಕೊಂಡು ಧರಿಸಿಕೊಂಡು ಪಂಚಮುದ್ರೆಗಳ ಗೋಪೀಚಂದನದಿಂದ ಅಂಗಗಳಲ್ಲಿ ಉಕ್ತ ಪ್ರಕಾರದಿಂದ ಶ್ರದ್ಧಾಭಕ್ತಿಯಿಂದ ಕೇವಲ ಮಂಗಳಕರಾಯನು ಧರಿಸುತ್ತಾ ಕಂದರದ ಮಧ್ಯದಲ್ಲಿ ತುಳಸೀಮಣಿ, ಆಮೇಲೆ ಕಮಲಾಕ್ಷಿ ಮಾಲಗಳನ್ನು ಹಾಕಿಕೊಂಡು ಪದ್ಮಸರಗಳನ್ನು ಹಾಕಿಕೊಂಡು ಮುಕುಂದನಿಗೆ ಭಜಿಸಬೇಕು. ಈ ನೋಡಿ ಈಗೇನಾಗಿದೆ ಅಂದರೆ ಎಂಥ ಪರಿಸ್ಥಿತಿ ಅಂತಂದರೆ, ನಾವು 12 ನಾಮಗಳನ್ನು ಹಾಕ್ಕೊಳ್ಳಿಕ್ಕೆ ಸಂಕೋಚ ಪಡ್ತಾರೆ, ಅಸಹ್ಯ ಪಡ್ತಾರೆ. ಮುದ್ರೆ ಧರಿಸ್ಕೊಳ್ಳಿಕ್ಕೆ ಅಸಹ್ಯ ಪಡ್ತಾರೆ ಅಲ್ವಾ? ಯಾಕೆ ಧರಿಸ್ಕೊಳ್ಬೇಕು ಮುದ್ರೆನ? ಏನಾಗತ್ತೆ? ಹೊರಗಡೆ ನೋಡಿದರೆ ಜನ ನಗುತ್ತಾರೆ. ಅದು ಯಾಕೆ ಹಚ್ಕೊಳ್ಬೇಕು? ಆಫೀಸ್ಗೆ ಹೋದರೆ ಎಲ್ಲ ಗೆಲ್ಲಿ ಮಾಡ್ತಾರೆ. ಇಲ್ಲಲ್ಲ, ಆಫೀಸ್ನಲ್ಲಿ ಅಡ್ಡ ಬಳಕೋರು ಅಡ್ಡ ಬಳ್ಕೊಂಬರ್ತಾರೆ, ಏನೋ ಯಾವುದೋ ಥರ ಹಾಕ್ಕೊಂಬರೋರು ಹಾಕ್ಕೊಂಬರ್ತಾರೆ, ಅವ್ರಿಗೇನೋ ಅನ್ನಲ್ವಲ್ಲ. ಆಮೇಲೆ ನೀವು ನಿಮ್ಮ ಸಾಧನೆಗಾಗಿ ಅದನ್ನು ಬಳಸ್ತಿದ್ದೀರಾ, ಅದರಿಂದ ನಿಮ್ಮ ಕೆಲಸಕ್ಕೇನೋ ಅಡ್ಡಿ ಇಲ್ವಲ್ಲ. ಧಾರಣೆ ಮಾಡಿಕೊಂಡು ಹೋಗಬೇಕು. 12 ನಾಮಗಳ ಧಾರಣೆ, ಪಂಚಮುದ್ರೆಗಳ ಧಾರಣೆಯನ್ನು ಶಾಸ್ತ್ರ ಪ್ರಕಾರ ಏನು ಹೇಳಿದ್ದಾರೋ ಹಾಗೆ ಧಾರಣೆ ಮಾಡಿ ಹೋಗಬೇಕು. ಧಾರಣೆ ಮಾಡದೆ ಹೋಗಿದವರ ಮುಖ ನೋಡಿದರೆ ಹೆಣವನ್ನು ನೋಡಿದಂತೆ ಅಂತಾರೆ. ಬದುಕಿದ್ದು ಸತ್ತ ಹಾಗೆ ಅಂತಾರೆ ಅವನು. ನಮಗೇನಾಗಿದೆ ಈಗ, ಎಲ್ಲ ವಿಚಿತ್ರಗಳು. ಇಷ್ಟೊಂದು ಮುದ್ರೆ ಯಾಕೆ ಹಾಕೋತಾರೆ? ಆಮೇಲೆ ಈಗೂ ಒಂಥರ ಮುದ್ರೆ ಬಂದ್ಬಿಟ್ಟಿದೆ. ಒಂದೇ ಮುದ್ರೆಯಲ್ಲಿ 5 ಮುದ್ರೆ ಬರುತ್ತೆ ಒಂದರಲ್ಲೇ. ಎಲ್ಲಿ ಏನು ಹಾಕಬೇಕೋ ಅದಲ್ಲಿ ಹಾಕ್ಕೊಳ್ಳೋದೇ ಇಲ್ಲ, 5 ಒಂದೇ ಕಡೆಗೆ. ನಮಗೆ ಹೇಗೆ ಅಂದರೆ, ಯಾವುದು ಹೇಳಿದಾರಲ್ಲ ಅದು ಮಾಡಬಾರ್ದು. ನಮ್ಮಲ್ಲಿ ಸಂಕೋಚ ಸ್ವಭಾವ ಇದೆ ಹೊರತು ನಾವು ನಮಗೆ ಸಾಧನೆ ಮಾಡಿಕೊಳ್ಬೇಕು. ಬೇರೆಯವರು ನಗ್ತಾರೋ ಬಿಡ್ತಾರೋ ಅದು ಅವರ ಪ್ರಶ್ನೆ.
ಏನಾದರೂ ಇದ್ರೆ ಕೇಳಿ, ಯಾರಾದರೂ ಕೇಳಿದರೆ ಅಸಹ್ಯ ಮಾಡಿದರೆ ನಿನಗೇನು ತೊಂದರೆ ಅಪ್ಪ ನಾನು ಹಾಕ್ಕೊಂಡು ಬಂದರೆ. ನಮಗೇನಾಗತ್ತೆ, ನಮಗೇ ಹಾಕಿಕೊಳ್ಳಲಿಕ್ಕೆ ಇಷ್ಟ ಇಲ್ಲ, ಆಸಕ್ತಿ ಇಲ್ಲ, ದೃಢತೆ ಇಲ್ಲ, ಅದರ ಮೇಲೆ ಗೌರವ ಇಲ್ಲ. ನಾವು ಇನ್ನೊಬ್ಬರ ಕಾರಣವನ್ನು ಹೇಳಿ ಹಾಕುವುದನ್ನು ತಪ್ಪಿಸಿಕೊಂಡು ಹೋಗ್ತೀವಿ ಅಲ್ವಾ? ಯಾಕೆ ಹೋಗಬೇಕು? ನಮ್ಮ ದೇಹದಲ್ಲಿ ಇರುವ ಪರಮಾತ್ಮನ ರೂಪಗಳ ಮೇಲೆ ನಾಮವನ್ನು ಹಚ್ಚಬೇಕಲ್ವಾ? ಅನುಸಂಧಾನ ಇರಬೇಕಲ್ವಾ? ಹಾಗೆ ಇದ್ದುಕೊಂಡು ಬಿಟ್ಟು ನಾವು ಧಾರಣೆಯನ್ನು ಮಾಡಬೇಕು. ಧಾರಣೆಯನ್ನು ಮಾಡಿ ನಮಗೇನು ಬರಲ್ಲಪ್ಪ, ನಾವ್ಯಾಕೆ ಧಾರಣೆ ಮಾಡಬೇಕು ಅನ್ನಿಲ್ಲ, ನಿಮಗೇನು ಬರಲಿಲ್ಲ ಅಂದರೂ ಗೋಪಿಚಂದ್ರನ ಧಾರಣೆ ಮಾಡಿ ಪಂಚಮುದ್ರೆಗಳನ್ನು ಹಾಕಿಕೊಳ್ಳಿ. ಶ್ರದ್ಧಾಭಕ್ತಿಯಿಂದ ಹಾಕಬೇಕು. ಏನೋ ಹಾಕ್ಕೋತೀನಿ ಅಂತಲ್ಲ, ಶ್ರದ್ಧಾಭಕ್ತಿಯಿಂದ ಹಾಕ್ಕೊಳ್ಬೇಕು. ಕಮಲಾಕ್ಷಿ ಪದ್ಮಾಕ್ಷಿ ಕಮಲದ ಮಾಲೆಯನ್ನು, ತುಳಸಿ ಮಾಲೆಯನ್ನು ಧರಿಸಿ ದೇವರನ್ನು ಸ್ತೋತ್ರ ಮಾಡಿ. ಏನಂತ ಸ್ತೋತ್ರ ಮಾಡಿ? ಶ್ರೀದೇವಿಗೆ ಭೂದೇವಿಗೆ ರಮಣನಾದವನು ಮುಕುಂದ. ಮುಕುಂದ ಅಂದರೆ ಮೋಕ್ಷವನ್ನು ಕೊಡುವವನು. ತ್ರಿಜಗ ವಂದ್ಯ, ಮೂರು ಜಗತ್ತಿನಿಂದ ವಂದ್ಯ. ಮೂರಾದಂಥ ಜಗತಿ ಬ್ರಹ್ಮಾದಿ ಪುರುಷ ಅಂತ 9 ಕೋಟಿ ದೇವತೆಗಳು, ಅಜಾನದರು ದೇವಗಂಧರ್ವರು 24 ಕೋಟಿ ದೇವತೆಗಳು, ಮನುಷ್ಯ ಗಂಧರ್ವರಾಭ್ಯ ತೃಣಪರ್ಯಂತ ನಿರಂಶರು ಅಂತೂ 3 ವಿಧ ತ್ರಿಜಗತ್ತಿನ ದಶೆಯಿಂದ ವಂದ್ಯನಾದವನು. ದ್ವೇಷಿಗಳಾದ ಅಸುರರನ್ನು ಶಿಕ್ಷಿಸುವವನು. ಸರ್ವಸ್ವಾಮಿ, ಎಲ್ಲರಿಗೂ ಅವನೇ ಸ್ವಾಮಿ, ಎಲ್ಲರಿಗೂ ಅವನೇ ಸ್ವಾಮಿ. ಎಲ್ಲ ರಮಾ ಬ್ರಹ್ಮಾದಿ ತೃಣಪರ್ಯಂತ ಎಲ್ಲ ದೇವತೆಗಳಿಗೂ ಪರಮಾತ್ಮ ವಿಷ್ಣುವೇ ಸ್ವಾಮಿ. ರಮಾ ಬ್ರಹ್ಮ ರುದ್ರಾದಿಗಳನ್ನು ಹಿಡಿದುಕೊಂಡು ತೃಣಪರ್ಯಂತ ಎಲ್ಲರಿಗೂ ವಿಷ್ಣುವೇ ಸ್ವಾಮಿ. ಹೌದ್ರಿ, ವಿಷ್ಣು ಸ್ವಾಮಿ. ವಿಷ್ಣು ಸ್ವಾಮಿ ಇದ್ದಾನೆ ಹಾಗೆ ಅಂತ ಉಪಾಸನ ಮಾಡಿದರೆ ನಮಗೇನು ಫಲ? ನಮಗೆ ಫಲ ಏನು ಬರುತ್ತೆ ಅಂದರೆ, ವಿಷ್ಣು ನೀವು ಸರ್ವಸ್ವಾಮಿ 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 ಅಂತನ್ನಿ. ನೀವು ಲೌಕಿಕವಾಗಿ ಹೇಳಬೇಕು ಅಂತಂದರೆ ಏನಾದರೂ ಒಂದು ಆಫೀಸ್ನಲ್ಲಿ ಹೋಗಿರ್ತೀರ, ಒಬ್ಬ ಮ್ಯಾನೇಜರೋ ಒಬ್ಬನು ಡೈರೆಕ್ಟ್ರೋ ಒಬ್ಬನೇನೋ ಆಗಿರ್ತೀರ. ಸ್ವಾಮಿತ್ವ ಬರಬೇಕು ನಿಮ್ಮಲ್ಲಿ. ಸ್ವಾಮಿತ್ವ ಬರಬೇಕು ಅಂದರೆ ನಿಮ್ಮ ಅಧೀನದವರು ನೀವು ಹೇಳಿದಾಗ ಕೇಳಬೇಕಲ್ವಾ? ವಿಷ್ಣುವಿಗೆ ನೀನು ಸ್ವಾಮಿ, ಸರ್ವಸ್ವಾಮಿ 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 ಅಂತ ಅವನನ್ನು ಚಿಂತನೆ ಮಾಡಿ. ಚಿಂತನೆ ಮಾಡಿದಾಗ ನಿಮಗೆ ಸ್ವಾಮಿತ್ವ ಬರುತ್ತೆ. ಅಂದರೆ ಸ್ವಾಮಿತ್ವ ಅಂದರೆ ಅವನದರ ಸ್ವಾಮಿತ್ವ ಅಲ್ಲ, ಲೌಕಿಕವಾಗಿ ನೀವು ಎಲ್ಲಿ ಕೆಲಸ ಮಾಡ್ತಾ ಇರೋ ಅಲ್ಲಿ ಸ್ವಾಮಿತ್ವ ಬರುತ್ತೆ, ನಿಮ್ಮ ಯೋಗ್ಯತೆ ಅನುಸಾರವಾಗಿ ಬರುತ್ತೆ. ಹಾಗೆ ತಿಳ್ಕೊಳ್ಬೇಕು. ಸರ್ವಸ್ವಾಮಿತ್ವ ಯಾರಿಗೂ, ಯಾರು ರಮಾದೇವಿಗೂ ಕೂಡ ಸರ್ವಸ್ವಾಮಿತ್ವ ಬರಲ್ಲ. ಅವಳು ಭಗವಂತನ ಅಧೀನಳೆ. ಭಗವಂತ ಹೇಳಿದ ಹಾಗೆ ಅವಳು ಕೇಳ್ತಾಳೆ ಹೊರತು ಭಗವಂತನನ್ನು ಬಿಟ್ಟು ಮಹಾಲಕ್ಷ್ಮಿ ಇರೋದಿಲ್ಲ. ಭಗವಂತನನ್ನು ಬಿಟ್ಟು ಮಹಾಲಕ್ಷ್ಮಿ ಒಂದು ಅರೆ ಕ್ಷಣನೂ ಮಹಾಲಕ್ಷ್ಮಿ ಇರೋಲ್ಲ. ಯಾವ ಅವತಾರದಲ್ಲಾಗಲೂ ಕೂಡ ಅಷ್ಟೇ, ರಾಮಾವತಾರದಲ್ಲೂ ಅಷ್ಟೇ, ಕೃಷ್ಣಾವತಾರದಲ್ಲೂ ಅಷ್ಟೇ, ಯಾವುದೇ ಅವತಾರದಲ್ಲೂ ಮಹಾಲಕ್ಷ್ಮಿ ಅವಳು ಭಗವಂತನಿಗೂ ಅವಳಿಗೂ ವಿಯೋಗವೇ ಇಲ್ಲ, ವಿಯೋಗರಹಿತರು. ನಮಗೇನಾಗತ್ತೆ, ಭಗವಂತನಿಗೂ ಲಕ್ಷ್ಮೀದೇವಿಗೂ ನಾವು ವಿಯೋಗ ಹೇಳ್ತೀವಿ, ಅದಕ್ಕೆ ನಮಗೆ ಏನಾಗತ್ತೆ, ವಿಚ್ಛೇದನ ಆಗತ್ತೆ. ಇದು ಹಣೆಬರ, ಬೇರೆ ಏನೂ ಅಲ್ಲ, ಬೇರೆ ಎಲ್ಲ ಲೌಕಿಕ ಕಾರಣ. ಉದಾಹರಣೆ ಹೇಳಬೇಕು ಅಂದರೆ, ರಾಮನ ಅವತಾರದಲ್ಲಿ ಎಷ್ಟು ತಪ್ಪು ಕಲ್ಪನೆಗಳಿದ್ದಾವೆ ನಮಗೆ. ಸೀತೆಯನ್ನು ಹುಡುಕಿಕೊಂಡು ರಾಮ ಕಾಡಿಗೆ ಹೋದ, ಸೀತಾದೇವಿನ ರಾವಣ ಕರ್ಕೊಂಡು ಹೋದ. ರಾಮನ ಹತ್ರ ಸೀತೆ ಇಲ್ಲ, ರಾಮ ಗೊಳೋಂದತ್ತ ಅಂದರೆ ನಾಳೆ ನೀವು ನಿಮ್ಮ ಮನೆಯವರು ವಿಚ್ಛೇದರಾಗತ್ತೆ. ರಾಮನ ಎದೆಯಲ್ಲಿ ಯಾವಾಗಲೂ ಸೀತಾದೇವಿ ಇದ್ದಾಳೆ. ಸೀತೆಯನ್ನು ಮುಟ್ಟುವ ಅರ್ಹತೆ ರಾವಣನಿಗಿಲ್ಲೇ ಇಲ್ಲ. ಸೀತೆಯನ್ನು ಮುಟ್ಟುವ ಅರ್ಹತೆ ಯಾರಿಗಿದೆ? ನಾರಾಯಣನನ್ನು ಮುಟ್ಟುವ ಅರ್ಹತೆ ಯಾರಿಗಿದೆ? ಲಕ್ಷ್ಮೀನಾರಾಯಣರನ್ನು ಮುಟ್ಟುವ ಅರ್ಹತೆ ಯಾರಿಗಿದೆ ಹೇಳಿ? ಲಕ್ಷ್ಮಿಗೆ ನಾರಾಯಣನ ನಾರಾಯಣನನ್ನು ಮುಟ್ಟುವ ಅರ್ಹತೆ ಮೊದಲು ಲಕ್ಷ್ಮಿಗೆ. ಪಾದ ಸೇವೆಯನ್ನು ದಿವಸ ಮಾಡ್ತಾಳೆ ಅವಳು, ಬೇರೆ ಯಾರಿಗೂ ಕೊಡಲ್ಲ. ಅದಕ್ಕೆ ಹೇಳ್ತಾರೆ, ಕೋಟಿ ಕೋಟಿ ಭೃತ್ಯರೆಲ್ಲೋ ಆಟಕಾಂಬರನ ಸೇವೆ ತಾನೇ ಮಾಡ್ತಾಳೆ, ಯಾರಿಗೂ ಕೊಡಲ್ಲ ಅವಳು ನಾರಾಯಣ ಸೇವೆಯನ್ನು. ಆಮೇಲೆ
ವಾಯುದೇವರು ಭಗವಂತನನ್ನು ಎತ್ತಿಕೊಂಡು ಹೋಗ್ತಾರೆ ಅಲ್ವಾ. ಮುಖ್ಯತಃ ವಾಯುದೇವರೇ ಎತ್ತದು, ಆಮೇಲೆ ಗರುಡಶೇಷರು. ಗರುಡ ದೇವರು ಭಗವಂತನನ್ನು ವಾಯುವಿನ ಆದ ಮೇಲೆ ತಾರತಮ್ಯ ಪ್ರಕಾರ ಭಗವಂತನನ್ನು ಮುಡ್ತಾರೆ. ಶೇಷ ಭಗವಂತನಿಗೆ ಅನಾದಿಯಾಗಿ ಶಯನ, ಭಗವಂತ ಮಲ್ಕೊಂಡಿರ್ತಾನೆ. ಈ 5 ಜನಕ್ಕರಿ ಭಗವಂತನ ಮುಟ್ಲಿಕ್ಕೆ ಅರ್ಹತೆ ಇರೋದು, ಮುಂದೆ ಕೆಳಗಿರೋ ಯಾರಿಗೂ ಇಲ್ಲ, ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಅವನ್ನ. ಲಕ್ಷ್ಮೀ ಬ್ರಹ್ಮವಾಯು ಇವ್ರಿಗೆ ಗರುಡ ಶೇಷ ರುದ್ರ ಇವರೆಲ್ಲ ಸಮ, ಅವ್ರಿಗೆ ಗರುಡ ಶೇಷ ರುದ್ರ ಸಮ. ಈ 5 ಜನಗಳಿಗೆ ಬಿಟ್ಟು ಬೇರೆಯವರಿಗೆ ನಾರಾಯಣನನ್ನು ಮುಟ್ಟಲು ದೇವತೆಗಳಿಗೆ ಸಾಧ್ಯ ಇಲ್ಲ. ನಮ್ಮನ್ನು ಬಿಟ್ಟುಬಿಡಿ, ನಾವು ಹತ್ರನೂ ಹೋಗ್ಲಿಕ್ಕಲ್ಲ. ದೇವತೆಗಳಿಗೆ ಇಂದ್ರನಿಗೂ ಸಾಧ್ಯ ಇಲ್ಲ. ಹಾಗೆ ಇರಬೇಕಾದರೆ ನಾವು ರಾವಣ ಸೀತೆಯನ್ನು ಮುಟ್ಟಿದ ಅನುಭವದೇ. ಅದಕ್ಕೆ ಭಾಳ ಇದೆ, ಭಾಳ ಹಿನ್ನೆಲೆಗಳಿದ್ದಾವೆ. ಸೀತಾದೇವಿಯ ವೃತ್ತಾಂತ ಬಹಳ ಗೂಢ ಅದು. ನಮಗೇನಾಗತ್ತೆ, ಸೀತಾದೇವಿಯನ್ನು ಸೀತಾದೇವಿ ಕಳ್ಕೊಂಡು ರಾಮ ಹೊತ್ತ ಎಲ್ಲ ನಮಗೆ ದೂರದರ್ಶನದಲ್ಲಿ ಎಲ್ಲ ಕಡೆ ಬರೋದು ಇಂಥ ಉಪಯೋಗಿಸಿದ ಕಥೆನೇ. ಅವನ ಜೊತೆ ನಾವು ಹತ್ತು ಬಿಡೋದು, ಕೊನೆಗೆ ನಮ್ಮ ಜನ್ಮಾಂತರಗಳಲ್ಲಿ ನಮಗೆ ವಿಚ್ಛೇದನ ಬರ್ತಾನೇ ಇರುತ್ತೆ. ಸೀತಾದೇವಿ ನಿತ್ಯ ಅವಿಯೋಗಿ, ಅವಳು ಭಗವಂತನ ಹೃದಯದಲ್ಲಿ ಯಾವಾಗಲೂ ಇರ್ತಾಳೆ. ಅವಳು ಹೋಗಲಿಕ್ಕಾಗದೇ ಇಲ್ಲ ಅವಳು. ಅಂಥದನ್ನು ಸೀತೆನ ಹೇಗೆ ಕರ್ಕೊಂಡು ಹೋಗ್ಲಿಕ್ಕಾಗತ್ತೆ? ಅದಕ್ಕೆ ಸೀತೆಯ ಜನ್ಮ ವೃತ್ತಾಂತ ಇದೆ, ಅದು ನೀವು ರಾಮಾಯಣದಲ್ಲಿ ಬರುತ್ತೆ. ಹಾಗೆ ನಾವು ನಿತ್ಯ ಅವಿಯೋಗಿಗಳವರು, ಅವರ ಹತ್ತಿರ ನಾವು ಅವರಲ್ಲಿ ಲಕ್ಷ್ಮೀನಾರಾಯಣ ಬೇರೆ ಬೇರೆ ಇದ್ದಾರೆ ಅಂತ ತಿಳ್ಕೊಂಡು, ಅವರು ಮದುವೆಯಾದರೂ ಈಗ ಮುಂಚೆ ಮದುವೆ ಆಗಿರಲಿಲ್ಲ ಅಂತ ತಿಳ್ಕೊಂಡ್ರೆ ಅಲ್ಲರಿ, ಅವರು ಯಾವಾಗಿಂದನೂ ಅವಳು ಹುಟ್ಟುತ್ತಾನೆ ತಾಳಿ ಕಟ್ಕೊಂಡ್ಬಂದಳು. ಹಾಗಿರಬೇಕಾದ್ರೆ ಅಂಥ ಮಹಾತಾಯಿಗೆ ಭಗವಂತನನ್ನು ಬಿಟ್ಟಿರ್ತಾಳೆ ಅಂತಂದರೆ ಮತ್ತೇನು ಮಾಡ್ತಾಳೆ ಅವಳು? ಹೋಗು ನೀನು ಬಿಡು, ನಿನಗೇನು ಹಂಗೆ ಆಗಲಿ ಅಂತಂದಳು. ಹಾಗೆ ಆಗಬಾರ್ದು. ಹಾಗೆ ನಿತ್ಯ ಅಂತಹ ಸ್ವಾಮಿತ್ವ ಅವನಿಗಿದೆ. ಎಲ್ಲರೂ ನೋಡಿ, ಭಗವಂತನ ಇದನ್ನು ಹೇಳ್ತಾನೆ ಇರ್ತೀನಿ, ಭಗವಂತನ ಗುಣಗಳನ್ನು ಎಣಿಸ್ಲಿಕ್ಕಾಗೋದಿಲ್ಲ, ಭಗವಂತನ ರೂಪಗಳನ್ನು ಎಣಿಸ್ಲಿಕ್ಕಾಗೋದಿಲ್ಲ. ಲಕ್ಷ್ಮೀದೇವಿ ಭಗವಂತನಿಗೆ ದೇಶತಃ ಕಾಲತಃ ಸಮಳು, ಗುಣತಃ ಸಮಳಲ್ಲ. ಯಾಕೆಂದರೆ ಭಗವಂತನಲ್ಲಿರುವ ಅನಂತ ಗುಣಗಳ ಎಣಿಕೆ ಅವಳ ಕೈಯಲ್ಲಾಗಲ್ಲ, ಅವಳಿಗೆ ಸ್ವತಃ ಅನಂತ ಗುಣಗಳು ಇಲ್ಲ. ಹಾಗಾಗಿ ಭಗವಂತನ ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲ ಇರ್ತಾಳೆ. ಭಗವಂತನು ಯಾವ ಭಗವಂತನ ದೇಶತಃ ಕಾಲದ ಯಾವ ಕಾಲದಲ್ಲಿ ಇದ್ದಾನೋ ಭಗವಂತ ಅಲ್ಲೆಲ್ಲ ಇರ್ತಾಳೆ. ಯಾವ ದೇಶದಲ್ಲಿ ಇದ್ದಾನೋ ಭಗವಂತ ಲಕ್ಷ್ಮೀದೇವಿ ಅಲ್ಲಿದ್ದ ಇರ್ತಾಳೆ. ಆದರೆ ಗುಣತಃ ಭಗವಂತನಿಗೆ ಸಮಳಲ್ಲ ಅವಳು. ಅದಕ್ಕೆ ಸಮಳು ಅಂತ ಕರೀತಾರೆ ಅವಳಿಗೆ ಶಾಸ್ತ್ರದಲ್ಲಿ. ಹಾಗಿರಬೇಕಾದ್ರೆ ಆ ಲಕ್ಷ್ಮೀದೇವಿ ಮನಸ್ಸು ಮಾಡಿದರೆ, ಅವಳಂತಾಳೆ ಅಂಬರಣಿ ಸೂಕ್ತದಲ್ಲಿ, ಮನಸ್ಸು ಮಾಡಿದರೆ ನಾನು ಯಾರನ್ನೋ ಒಂದು ಕಣ್ಣು ದೃಷ್ಟಿಯಿಂದ ಒಬ್ಬನನ್ನು ಬ್ರಹ್ಮನನ್ನು ಮಾಡಬಲ್ಲೆ, ಶಿವನನ್ನು ಸಂಹರಿಸಬಲ್ಲೆ ನಾನು ಒಂದು ಕಡೆಗಣ್ಣ ದೃಷ್ಟಿಯಿಂದ. ಆದರೆ ನನಗೂ ಒಬ್ಬ ಯಜಮಾನ ಇದ್ದಾನೆ, ಸಮುದ್ರಶಾಹಿ ಅಂತರದಲ್ಲಿ ಮಲಗಿದ್ದಾನೆ, ಅವನ ಆಳು ನಾನು, ದಾಸಿ ನಾನು ಅಂತಳವಳು. ಸ್ವತಃ ಅವಳೇ ಹೇಳೋದು, ಬೇರೆ ಯಾರೂ ಹೇಳೋದು ಬೇಕಾಗಿಲ್ಲ. ಹಾಗಾಗಿ ನಾವು ಅವನ ಸ್ವಾಮಿತ್ವವನ್ನು ಎಲ್ಲ ಜೀವರ, ಇಡೀ ಬ್ರಹ್ಮಾಂಡದ ಒಳಗೆ ಹೊರಗೆ ಎಲ್ಲ ಜೀವರು ನೋಡಿ, ಬ್ರಹ್ಮಾಂಡದ ಹೊರಗೆ ಜಗತ್ತನ್ನು ಧಾರಣೆ ಮಾಡ್ತಾನೆ, ಬ್ರಹ್ಮಾಂಡದ ಒಳಗೆ ಕುಳಿತುಕೊಂಡು ಬಿಟ್ಟು ಜಗತ್ತು ಹೋಗೋದಾಗೆ ನೋಡ್ಕೊಳ್ತಾನೆ. ಎಲ್ಲ ಜೀವರ ಒಳಗೆ ಇರ್ತಾನೆ. ಎಲ್ಲ ಜೀವರು ಅಂದರೆ ಬ್ರಹ್ಮಾದಿ ತೃಣಪರ್ಯಂತ ಎಲ್ಲರೂ ಜೀವರುಗಳೇ, ಅವರಲ್ಲೂ ಇದ್ದು ಬಿಡ್ತಾನೆ. ಎಲ್ಲ ಜಲಚರಗಳಲ್ಲಿ ಇರ್ತಾನೆ, ಎಲ್ಲರಲ್ಲೂ ಇದ್ದುಕೊಂಡು ಅದು ಯಾವ ಆಕಾರದಲ್ಲಿದೆಯೋ ಆಯಾ ಆಕಾರದಲ್ಲಿ, ಪ್ರಾದೇಶ ಆಕಾರದಲ್ಲಿ ಭಗವಂತ ಇರ್ತಾನೆ. ಇದ್ದು ಬಿಟ್ಟು ನಮ್ಮನ್ನು ರಕ್ಷಿಸ್ತಾನೆ. ನಮ್ಮ ದೇಹದ ಆಕಾರದಲ್ಲಿ ಹೊರಗಡೆ ಇದ್ದು ರಕ್ಷಿಸ್ತಾನೆ, ಒಳಗಡೆ ಇದ್ದು ರಕ್ಷಿಸ್ತಾನೆ, ಒಳಗಡೆ ಹೊರಗಡೆ ಇದ್ದು ನಮ್ಮನ್ನು ರಕ್ಷಿಸ್ತಾನೆ ಆ ಭಗವಂತ. ಅದಕ್ಕೆ ಅವನು ಕರುಣಾಳು. ಈ ಚಿಂತನೆ ನಮ್ಮಲ್ಲಿರಬೇಕು. ಭಗವಂತ ನೀನು ಈ ಜಗತ್ತಿಗೆ ಸ್ವಾಮಿ, ನಿನ್ನ ಸ್ವಾಮಿ. ಇಲ್ಲಿರುವವರು ಎಲ್ಲರೂ ಲಕ್ಷ್ಮಿಯಿಂದ ಹಿಡಿದುಕೊಂಡು ಬಿಟ್ಟು ಬ್ರಹ್ಮಾದಿಗಳಿಂದ ಹಿಡ್ಕೊಂಡು ತೃಣಪರ್ಯಂತ ಎಲ್ಲರೂ ನಿನ್ನ ದಾಸರು ಅಂತ ನಾವು ಚಿಂತನೆ ಮಾಡಿದರೆ ಆ ಚಿಂತನೆ ದೃಢವಾಗಿರಬೇಕು. ಇವತ್ತೇ ನಾನು ಹೇಳ್ತೀನಿ, ಈಗ ಒಂದು 5 ನಿಮಿಷ ನೀನು ಸ್ವಾಮಿ ಅಪ್ಪ ಅಂತ ಹೇಳ್ತೀವಿ, ಮನೆಗೆ ಹೋದ್ಮೇಲೆ ನಾನು ಹೇಳ್ದಾಗ ಕೇಳಬೇಕು.
ಇದೇ ಬರೋದು. ದೃಢತೆ ಇಲ್ಲ ನಮಗೆ. ದೃಢತೆ ಬರಬೇಕು ಅಂದ್ರೆ ಸಾಧನೆ ಬರಬೇಕು. ಹಾಗಾಗಿ ಈ ಸಾಧನೆ ಇಟ್ಕೊಂಡ್ಬಿಟ್ಟು ಅವನಿಗೆ ಸ್ವಾಮಿತ್ವೇನ ಮಾಡಿದರೆ, ಪ್ರಭುತ್ವೇನ ರಾಜತ್ವೇನ ಅವನೇ ರಾಜರಿ. ಯಾರ್ರೀ ರಾಜರು? ಎಷ್ಟು ಜನ ರಾಜರು? ಭೂಮಿ ತಾಯಿ ನಗ್ತಾಳೆ. ಭಾಗವತದಲ್ಲಿ ಹೇಳ್ತಾರೆ, ಭೂಮಿ ತಾಯಿ ಅಂತಾಳೆ, ಏನು ರಾಜ ಅಂತೆ ಅವನು, ಏನು ಮಹಾರಾಜ, ಪೃಥುಚಕ್ರವರ್ತಿ, ಎಲ್ಲರೂ ರಾಜರಪ್ಪ. ಭೂಮಿಯಾಳು ಇದು ನಂದು, ಇದು ನನ್ನದು, ಇದು ನಂದುದು, ನಂದು ನಂದು ಅಂತೇಳಿ ಎಲ್ಲ ಜಾಗಗಳನ್ನು ವಶ ಮಾಡಿಕೊಂಡ್ರು. ಕೊನೆಗೆ ನನ್ನ ಬಿಟ್ಟೇ ಹೋಗ್ತಾರೆ, ನನ್ನ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ ಅವ್ರಿಗೆ. ಏನು ಮಾಡಿದರು? ಏನು ಮಾಡಲಿಲ್ಲ. ನಂದು ನಂದು ಅನ್ನಿದ್ದು ಭ್ರಮೆ. ಎಲ್ಲ ನಾನು ಗೆದ್ದೆ, ನನ್ನ ದೇಶ ಇಷ್ಟು ವಿಸ್ತಾರ ಮಾಡಿದೆ. ಹೋಗಬೇಕಾದ್ರೆ ಆ ಭೂಮಿ ಅಲ್ಲೇ ಇರುತ್ತೆ, ನಿನ್ನ ಜೊತೆಗಂತೂ ಬರಲ್ವಾ? ಮತ್ತು ಏನು ನಿಂದು ಅಂತ ಹೇಗೆ ಹೇಳ್ತೀಯ? ನಂದು ಅಂತಂದರೆ ನಾನು ಬರಬೇಕಾದ್ರೆ ನನ್ನ ಜೊತೆಗೆ ಬರಬೇಕದು. ನಾನು ಬರಬೇಕಾದರೂ ಬರಲಿಲ್ಲ, ನಾನು ಹೋಗಬೇಕಾದರೂ ನನ್ನ ಜೊತೆಗೆ ಬರಲಿಲ್ಲ. ಇರುವಾಗ 3 ದಿವಸ ನಂದು ಅಂತೀಯಲ್ಲ, ನಿಂದಾದು ನಿಂದಾಗ್ಲಿಕ್ಕೆ ಸಾಧ್ಯನಾ? ಇಲ್ವಲ್ಲ. ಅದಕ್ಕೆ ರಾಜ ಯಾರು, ಪ್ರಭು ಯಾರು? ಭಗವಂತ. ಈ ಚಿಂತನೆಯನ್ನು ಮಾಡಿದರೆ ರಾಜರುಗಳಿಗೆ, ಈ ಚಿಂತನೆ ರಾಜಕಾರಣಿಗಳಿಗಿಲ್ಲ, ಇಲ್ಲ ಬಿಡಿ, ಬೇರೆ ಪ್ರಶ್ನೆ. ಈಗ ರಾಜರು ಅಂದರೆ ರಾಜಕಾರಣಿಗಳೇ. ಈ ರಾಜಕಾರಣಿಗಳ ಅವರ ಪ್ರಭುತ್ವ ಬರಬೇಕು ಅಂದರೆ ಭಗವಂತ ನೀನು ಪ್ರಭು, ನೀನು ನನ್ನಲ್ಲಿ ನಿಂತು ಈ ದೇಶವನ್ನು ನನ್ನಿಂದ ಆಳಿಸ್ತಾ ಇದ್ದೀಯಪ್ಪ. ಪ್ರಭುತ್ವ ನಿಂದು, ನಾನು ನಿನ್ನ ದಾಸ, ನೀನು ನನ್ನಲ್ಲಿ ಮಾಡಿಸ್ತಾ ಇದ್ದೀನಿ ಅಂದರೆ ಅವನು ಹೇಳಿದ ಹಾಗೆ ಜಗತ್ತು ಕೇಳತ್ತೆ, ವಿಶ್ವ ಕೇಳತ್ತೆ. ನಾನೇ ಮಾಡ್ತೀನಿ ಅಂದರೆ ಏನ್ರಿ ನಾವು ಮಾಡೋದು? ಮನೆಯಲ್ಲಿ ಹೆಂಡತಿ ಮಕ್ಕಳುಗಳು ಕೇಳಲ್ಲ ನಮ್ಮ ಆತ್ಮ ಅಲ್ವಾ? ಯಾರು ಕೇಳ್ತಾರೆ? ಅದು ಏನು ಹೇಗೆ ಕೇಳ್ತಾರೆ? ಅಯ್ಯೋ ಮಾಡಬೇಕಲ್ಲಪ್ಪ, ಬೇಜಾರು ಮಾಡಿ ಸುಮ್ಮನೆ ಮಾಡ್ತೀನಿ ಅಂತಂತಾರೆ, ಬೈಕೊಂಡು ಮಾಡಿರ್ತಾರೆ. ಹಂಗಿರಲ್ಲ ಭಗವಂತನ ಭಕ್ತರು, ಸಂತೋಷದಿಂದ ಮಾಡ್ತಾರೆ. ಈ ಎಲ್ಲ ಆಫೀಸ್ನಲ್ಲಿ ಬಾಸ್ ಇರ್ತಾರಲ್ಲ, ರಾಜರಿರ್ತಾರಲ್ಲ, ಅವ್ರು ಹೇಳಿದ್ದೆಲ್ಲ ಕೆಲಸ ಯಾರು ಭಾಳ ಸಂತೋಷದಿಂದ ಯಾರು ಮಾಡಲ್ಲ ರೀ. ಇವನೊಂದು ಪೀಡೆ, ಇವನು ತಪ್ಪಿಸ್ಕೊಂಡ್ಬಿಟ್ರೆ ಸಾಕಾಗೈತೆ ನನಗೆ, ಇವನು ಬೈತಾನೆ ಅಂತೇಳಿ ಬೈಕೊಳ್ತಾರೆ, ಹಿಂದೆ ಬೈಕೊಂಡು ಮಾಡ್ತಾರೆ. ಭಗವಂತನ ಬಗ್ಗೆ ಹಂಗಾಗಲ್ಲ ರೀ. ಭಗವಂತನ ಬಗ್ಗೆ ಭಗವಂತನ ಭಕ್ತರು ಭಗವಂತನ ಹೇಳಿದ್ದನ್ನು ಶಿರಸಾ ವಹಿಸಿ ಕೆಲಸ ಮಾಡ್ತಾರೆ. ಆವಾಗ ಭಗವಂತ ಒಲಿತಾನೆ. ಅದು ಪ್ರಭುತ್ವ, ಅದು ಪ್ರಭುತ್ವ. ಆ ಪ್ರಭುತ್ವ ಬರಬೇಕು. ಹೌದಪ್ಪ, ನೀನೇ ರಾಜ, ನೀನೇ ನಾಯಕ. ಆದರೆ ತಾಯಿ ಗರ್ಭದಲ್ಲಿದ್ದಾಗ ಯಾರು ನಾಯಕ? ತಾಯಿ ಗರ್ಭದಲ್ಲಿ ನೀನಿದ್ದೆಲ್ಲಪ್ಪ, ನೀನು ಪ್ರಜೆ ಆಗಿದ್ದೆ, ಪ್ರಭು ಆಗಿದ್ಯಾ, ನಾಯಕ ಆಗಿದ್ಯಾ, ಏನಾಗಿದ್ಯಾ ಅವನ ತಾಯಿ ಗರ್ಭದಲ್ಲಿ? ಏನೂ ಇಲ್ಲ ಅಲ್ವಾ? ತಾಯಿ ಗರ್ಭದಲ್ಲಿ ಏನೂ ಇಲ್ಲ. ಹೋಗಲಿ, ನಿನ್ನ ನಾಯಕತ್ವ, ನಿನ್ನ ಪ್ರಭುತ್ವ ನಿನಗೆ ಬರಲೇ ಇಲ್ಲ. ಚಿಕ್ಕ ಮಕ್ಕಳಾದಾಗ ನಿನಗೆ ಏನು ಒಂದು ಹಾಲು ಕುಡಿಯೋದು ಗೊತ್ತಿಲ್ಲ. ತಾಯಿ ಕುಡಿಸಿದರೆ ಉಂಟು. ಹಾಗೆ ನಾಯಕತ್ವ ಅಂತೂ ಇದು ದೂರತೋಪಸ್ಥ ಅದು. ಹಾಗೆ ಹೋಗಲಿ, ನೀನು ಜನಿಸಿದೀಯಪ್ಪ, ಜನಿಸ್ದಿ. ಮರಣದ ಸಮಯದಲ್ಲಿ, ಮರಣ ಆದಾಗ, ಮರಣ ನಂತರದಲ್ಲಿ ನಿನಗೆ ಮರಣ ಹೋಗ್ತದೆ, ಮರಣ ಆಗ್ತೀಯ. ಓ ಇವನು ನಮ್ಮ ದೇಶದ ಪ್ರಧಾನಮಂತ್ರಿ, ನಮ್ಮ ನಾಯಕ ಅಂತ ಯಾರ ಕೇಳ್ತಾರೇನ್ರಿ? ಪ್ರಭುತ್ವ ಇರುತ್ತೇನ್ರಿ? ನಾಯಕತ್ವ ಇರುತ್ತೇನ್ರಿ? ಅವಾಗ ನೀನು ಮರಣ ಆದ ನಂತರ ನಿನ್ನ ಪ್ರಭುತ್ವ, ನಿನ್ನ ನಾಯಕತ್ವ ಸಮೀಪನೇ ಬರಲ್ಲಲ್ರಿ. ಮತ್ತು ನೀನು ಇರುವಾಗ ಬರಲಿಲ್ಲ, ನೀನು ಬರುವಾಗ ಪ್ರಭುತ್ವ ನಾಯಕತ್ವ ಬರಲಿಲ್ಲ, ನೀನು ಹೋಗುವಾಗ ನೀನು ಪ್ರಭುತ್ವ ನಾಯಕತ್ವ ಬರಲಿಲ್ಲ. ನಾನು ಪ್ರಭು, ನಾನು ನಾಯಕ, ನಾನು ರಾಜ ಅಂತ ಹೇಳಿಬಿಟ್ಟು ನೀನು ಗರ್ವ ಪಡುವುದು ಎಲ್ಲಿ? ಯಾತಕ್ಕೋಸ್ಕರ ಗರ್ವ ಪಡ್ತೀಯ? ಹೀಗೆ ಇದೇನೋ ಹೇಳ್ಬೋದು, ನಿನ್ನ ಜೊತೆಗೆ ಮೊದಲಿಂದ ಇತ್ತು, ಕೊನೆಗೂ ನಿನ್ನ ಮರಣ ನೀನು ನಾಯಕ ಪ್ರಪಂಚ ಎರಡೂ ಇಲ್ಲವಲ್ಲ, ನಿನ್ನ ಕೈಯಲ್ಲಿ ಇಲ್ಲ.
ಹಾಗಾಗಿ ಯಾರು ಬರಲ್ಲ. ಓ ನಾಯಕ ಏನಂಗ ಬೇಗ ಪ್ರಧಾನಮಂತ್ರಿ ಇವನು ಭಾಳ ಉತ್ತಮ ನಾಯಕ ಅಂತ ಹೇಳಿಬಿಟ್ಟು ಅವನು ಸತ್ತ ಮೇಲೆ 6 ತಿಂಗಳು ಇಟ್ಕೊಂಡು ಕುತ್ಕೊಂಡಿರ್ತಾರ? ಇಲ್ವಲ್ಲ. ಸತ್ತ ಮೇಲೆ ಅದೊಂದು ಹಣ, ಪಾರ್ಥಿವ ಶರೀರ ಅಷ್ಟೇ. ಇರುವ ತನಕ ಹೆಂಡತಿ ಗಂಡ ಮಕ್ಕಳು ಅಂತ ಕರೆಯೋದು. ಯಾವ ಹೆಂಡತಿ ಆಗಲಿ ಯಾವ ಗಂಡ ಆಗಲಿ ಅವನು ಪ್ರಾಣ ಬಿಟ್ಟ ಅಂದರೆ ಅದನ್ನು ನನ್ನ ಹೆಂಡತಿ ಅಂತ ಕರೆಯಲ್ಲ, ಹೆಣ ಅಂತ ಕರೀತಾನೆ. ಇರುವವರೆಗೆ ಅಷ್ಟೇ. ಹೋಯ್ತು ಅಂದ್ರೆ ಒಂದು ನಿಮಿಷ, ಅಯ್ಯೋ ನಾನು ಇಷ್ಟು ಪ್ರೀತಿ ಮಾಡಿದ್ದೆ, ನಾನು ಒಂದು 6 ತಿಂಗಳು ಈ ಮನೆಯಲ್ಲಿ ಇಟ್ಕೋತೀನಿ ಅಂತ ಯಾರೋ ಬಾಡಿ ಇಟ್ಕೋತಾರೆ, ಫಸ್ಟ್ ಹೊರಗಡೆ ಹಾಕುವಂತಾನೆ ಅಲ್ವಾ. ಇದನ್ನು ಇಟ್ಕೊಂಡ್ಬಿಟ್ಟು ಇದನ್ನು ನೆಚ್ಚಿಬಿಟ್ಟು ನಾವು ರಾಜರು ನಾವು ಪ್ರಭುಗಳು ಅಂತ ಸಂಸಾರ ಬಂಧನದಲ್ಲಿ ಬೀಳ್ತೀವಲ್ಲ, ಬಂಧನದಿಂದ ಬಿಡಿಸುವವನ ಬಗ್ಗೆ ಪ್ರಜ್ಞೆಯೇ ಇಲ್ಲ, ನಮಗೆ ಪ್ರಜ್ಞೆಯೇ ಇಲ್ಲ. ಆ ತರಹ ಇರಬಾರ್ದು ಅನ್ನೋ ತಾತ್ಪರ್ಯ. ಯಾವುದೂ ಇರೋದಿಲ್ಲ ತಾತ್ಪರ್ಯ. ಅದನ್ನು ಮರಿಬೇಕು. ಅಭಿಮಾನವನ್ನು ತ್ಯಾಗ ಮಾಡಬೇಕು. ನಾನು ನನ್ನದು ನಮ್ಮವರು ಅನ್ನುವುದನ್ನು ತ್ಯಾಗ ಮಾಡಬೇಕು. ನೀನೂ ಅಲ್ಲ ನಿನ್ನದೂ ಅಲ್ಲ. ಅಹಂ ನಾನು, ನನ್ನದು ಅನ್ನಬೇಕಾದ್ರೆ ಮಮಕಾರ ಯಾಕೆ ಬರುತ್ತೆ? ನನ್ನದು ಅಂತಂದರೆ ಬಂಧನ ಇದ್ದಾಗ. ಯಾಕೆ ಅಂದರೆ ಉದಾಹರಣೆ ಹೇಳಬೇಕು ಅಂತಂದರೆ, ಈಗ ನಮ್ಮ ಮನೆಯಲ್ಲಿ ಒಂದು ಬಸ್ನಲ್ಲಿ ಹೋಗ್ತಾ ಇರ್ತಾರೆ, ಅಥವಾ ಆಕ್ಸಿಡೆಂಟ್ ಆಗುತ್ತೆ, ಸತ್ತು ಹೋಗ್ತಾರೆ ಪಕ್ಕದ ಮನೆಯವರು. ಅಯ್ಯೋ ಪಾಪ ಎಷ್ಟು ಒಳ್ಳೆಯವರಿದ್ದರು, ತೀರ್ಕೊಂಡ್ರು, ಈಗ ಆಗಬಾರ್ದಾಗಿತ್ತು ಅಂತ ಮನೆಗೆ ಹೋಗಿ ಸಮಾಧಾನ ಮಾಡಿ ಬರ್ತೀರ ಅಲ್ವಾ. ನಿಮ್ಮ ಮನೆಯಲ್ಲೇ ಯಾರಾದರೂ ಹೋದ್ರಪ್ಪ ಆಕ್ಸಿಡೆಂಟಲ್ಲಿ, ಆವಾಗ ಹಂಗೆ ಹೇಳ್ಬಿಡ್ತೀರಾ? ಇಲ್ಲ, ಅಯ್ಯೋ ಅಳೋದೇನೋ ಮಾಡೋದೇನೋ ದುಃಖ ಏನೋ, ಅಯ್ಯೋ ನಮ್ಮವ್ರು ಹೋಗ್ಬಿಟ್ರು. ಯಾಕೆ ಬಂತು ದುಃಖ? ನಮ್ಮವರು ಅನ್ನೋ ಅಭಿಮಾನ. ಅಲ್ಲಿ ಯಾಕೆ ಬರಲಿಲ್ಲ? ನಮ್ಮವ್ರು ಅಲ್ಲ ಅದು ಅನ್ನೋದು. ಆ ಅಭಿಮಾನ ಇಲ್ಲೇ ತೆಗೆದುಹಾಕಿಬಿಡಿ, ಏನಾದ್ರೂ ಬರಲ್ಲ, ಎಲ್ಲ ಭಗವಂತ ನೀನು ಕೊಟ್ಟಿದ್ದು ಅಂತ ತಿಳ್ಕೊಳ್ಳಿ. ಇದು ಸಾಧನೆ ಮಾಡಬೇಕಾದ ವಿಷಯ. ಅಹಂ ಮಮದಾರಗಳನ್ನು ಬಿಡಬೇಕು, ನಾನು ಅನ್ನೋದು ಬಿಡಬೇಕು, ನನ್ನದು. ಎಷ್ಟು ಭಾಗವತದಲ್ಲಿ ಎಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಭಕ್ತರ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಅವನು ತಿಳ್ಕೊಳ್ಬೇಕು. ವಿಷಯ ಭೋಗವನ್ನು ತ್ಯಾಗ ಮಾಡಬೇಕು. ಸರ್ವ ಅಭಿಮಾನವು ಪರಮಾತ್ಮನ ಪಾಠದಲ್ಲಿ ಹಾಕಬೇಕು. ಮಾನ ನಿನ್ನದು ಅಭಿಮಾನ ನಿನ್ನದು ಅಂತಾರೆ. ನಂದೇನಯ್ಯ ಮಾನ ಹೋಗೋದು, ನಿಂದೇ ಹೋಗೋದು ಅಂತಾರೆ ದಾಸರು. ನಂದೆಲ್ಲಯ್ಯ ಹೋಗತ್ತೆ, ನಿಂದೇ ಹೋಗೋದು ಅಂತಾರೆ. ಇದ್ರೆ ತಾನೇ ನನಗೆ ಮಾನ ಹೋಗೋದು, ನೀನೇ ಕೊಡೋದು, ನನಗೆ ಯೋಗ್ಯತೆ ಇದ್ದಷ್ಟು. ನಾನು ಮಾಡದೆ ಅನ್ಕೋತೀನಿ, ನಿನ್ನ ಮಾನ ಹೋಗ್ತದೆಯಾ? ನಿನ್ನ ಭಕ್ತರ ಮಾನ ಹೋದರೆ ನಿನ್ನ ಮಾನ ಹೋದಂಗಲ್ವೇನಪ್ಪ ಅಂತ ದಾಸರು ನಿಂದಾಸುತಿಯನ್ನು ಮಾಡ್ತಾರೆ. ಈ ಥರ ಯಾರೋ ಅಭಿಮಾನ ತ್ಯಾಗ ಮಾಡಿ ಸರ್ವವನ್ನೂ ಭಗವಂತನ ಪಾದದಲ್ಲಿ ಇಡ್ತಾರೋ ಅವರನ್ನು ಭಗವಂತ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಅವರನ್ನು ಪೊರೆತಾನೆ. ಇದರ ಅರ್ಥ ಹೇಳಿದ್ದು, ಪ್ರಾಯಧನ ಮದದಿಂದ ಜನರಿಗೆ ನಾಯಕ ಪ್ರಭುವೆಂಬಿ ಪೂರ್ವದಿ ತಾಯಿ ಪೊಟ್ಟೆಯೊಳಿರಲು ಪ್ರಭುವಂದ್ಯಾಕರೆಯರಲೈ ಕಾಯ ನಿನ್ನದು ಬಿಟ್ಟು ಹೋಗಲು ರಾಯ ನೀನೆಂಬುವ ಪ್ರಭುತ್ವ ಪಲಾಯನವನೈದಿದು ಸಮೀಪದಲ್ಲಿದ್ದು. ಹೀಗೆ ಈ ತಾತ್ಪರ್ಯದಲ್ಲಿ ನಮಗೆ ಮದ ಇದ್ದಾರೆ, ಭಿನ್ನಕ್ಕೆ ಬಾಯಿಲ್ಲವಲ್ಲ ಅಂತ ದಾಸ ಹೇಳ್ತಾರೆ. ಅನ್ನ ಮದ, ಅರ್ಥ ಮದ, ಮುನ್ನ ವೈಭವದ ಮದ, ರೂಪ ಮದ, ನಾನು ಸುಂದರ ಅನ್ನುವ ಮದ, ನನಗೆ ಐಶ್ವರ್ಯ ಇದೆ ಎನ್ನುವ ಮದ, ನನಗೆ ಐಶ್ವರ್ಯ ಇದೆ ಎನ್ನುವುದು ಮದ, ನನಗೆ ಪ್ರಭುತ್ವ ಇದೆ ಎನ್ನುವುದು ಮದ. ಈ ಎಲ್ಲ ಮದಗಳಿರಬೇಕಾದ್ರೆ ನೀನು ನನ್ನ ಕಾಪಾಡು ಅಂತ ಹೇಳಲಿಕ್ಕೆ ನನಗೆ ಬಾಯೇ ಇಲ್ವಪ್ಪ, ಎಷ್ಟೆಲ್ಲ ಸೊಕ್ಕಿದೆ ನನಗೆ, ನಿನ್ನ ಇರುವನ್ನೇ ಮರೆತಿದ್ದೇನೆ ಅಂತ ದಾಸರು ಹೇಳ್ತಾರೆ. ಹಾಗೆ ಈಗ ಏನೂ ತಿಳ್ಕೊಳ್ಳದೇನೆ, ಹಿಂದಿನ ಪದ್ಯದಲ್ಲಿ ಹೇಳಿದ ಏನೂ ತಿಳ್ಕೊಳ್ಳದೇನೆ ಬಾಹ್ಯದಿಂದ ಅವನು ಅಲಂಕಾರಗಳನ್ನು ಮಾಡಿಕೊಂಡರೆ ಅವನಿಗೇನು ಮಾಡ್ತಾನೆ ಭಗವಂತ ಅಂತಂದರೆ, ಅವನು ಹೇಗೆ ಅಲಂಕಾರ ದ್ವಾದಶನಾಮ ಎಲ್ಲ ಹಾಕ್ಕೊಂಡಿರ್ತಾನಲ್ಲ, ಅಲಂಕಾರ ಮಾಡ್ಕೊಂಡಿದ್ರೆ ಏನಂತಾನೆ ಅಂತ ಭಗವಂತ ಅವನಿಗೆ ಶ್ರದ್ಧೆಯಿಂದ ಹಾಕ್ಕೊಂಡಿದ್ದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡ್ತಾನೆ, ದಾರಿ ಕೊಡ್ತಾನೆ, ಮುಂದೆ ಜ್ಞಾನಕ್ಕೋಸ್ಕರ ದಾರಿ ಕೊಡ್ತಾನೆ. ನಾನು ವೈರಾಗ್ಯನೇ ಮಾಡಲ್ಲ ರೀ, ನಾನು ಸಿಕ್ಕಿದ್ದು ತಿಂತೀನಿ ರೀ, ನನಗೇನು ಬೇಕಿಲ್ಲ, ಎಲ್ಲ ಫಟ್ಲಾಸ ಆಗಬೇಕು, ನನಗೆ ಆಗಬೇಕು, ನಾನು ವೈರಾಗ್ಯ ಬೇಡ, ನಾನು ತಿಳ್ಕೊಳ್ತೀನಿ ಅಂದರೆ ಆಗಲ್ಲ ರೀ, ಆಗಲ್ಲ. ನಾವು ತಿನ್ನುವ ಆಹಾರ ವೇಸ್ಟ್ ಆಗುತ್ತೆ, ಒಂದಿಷ್ಟು ರಕ್ತಗಳಿಗೆ ಹೋಗುತ್ತೆ, ಒಂದಿಷ್ಟು ಮಾಂಸಗಳಿಗೆ ಹೋಗುತ್ತೆ, ಕೆಲವೊಂದು ಸೂಕ್ಷ್ಮ ಮನಸ್ಸಿಗೆ ಹೋಗುತ್ತೆ, ಮನಸ್ಸಿನಲ್ಲಿ ಪರಿಣಾಮ ಬೀರುತ್ತೆ. ಅದಕ್ಕೆ ಶುದ್ಧ ಆಹಾರವನ್ನು ಸೇವಿಸಬೇಕು, ಶುದ್ಧ ಜಾಗದಲ್ಲಿ ಸೇರಿಸಬೇಕು.
ಗೀತೆಯಲ್ಲಿ ಹೇಳಿದ್ದಾನೆ ಯಾವುದು ಶುದ್ಧ ಆಹಾರ ಯಾವುದು ಅಶುದ್ಧ ಆಹಾರ ಅಂತ ಭಗವಂತ ಹೇಳಿದ್ದಾನೆ. ಬಹಳ ದೊಡ್ಡ ಅಧ್ಯಾಯ ಅದು ಹೇಳಿದ್ದಾನೆ. ಅದು ಮನಸ್ಸಿನ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಅಂತಲೂ ಹೇಳಿದ್ದಾನೆ ಭಗವಂತ. ಹಾಗೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡ್ತಾನೆ. ಆಮೇಲೆ ಅದಾದ ಮೇಲೆ ಈ ಪ್ರಾಯಧನ ಮದದಿಂದ ಏನು ಮಾಡ್ತೀವಿ ಅಂತಂದರೆ, ಈ ಅಭಿಮಾನ ತ್ಯಾಗ ಆಗಲಿಲ್ಲ ಅಂದರೆ ಏನಾಗತ್ತೆ ಅಂದರೆ, ಈ ನಾನು ನನ್ನದು ಅನ್ನೋದು, ನಾನು ಪ್ರಭುತ್ವ, ನಾನು ರಾಜ, ನೀನು ಮಂತ್ರಿ, ನಾನು ನಾಯಕ ಅನ್ನುವುದೆಲ್ಲ ಅಹಂಕಾರ ಬಿಡಲಿಲ್ಲ ಅಂದರೆ ಅವು ನಮ್ಮ ಸಾಧನೆಗೆ ತಾರಕಗಳಾಗ್ತವವು. ಐಹಿಕ ಸಂಬಂಧಗಳು ಅದಕ್ಕೆ ದಾಸರಂತಾರೆ ಏಕೆ ಮಮತೆ ಕೊಟ್ಟು ಅಂತ ಹೇಳ್ತಾರೆ. ಮಮತೆ ಯಾಕೆ ಕೊಡ್ತೀಯ ರಂಗ? ನನಗೆ ಕೊಡಬೇಡ ಮಮತೆನ. ನಾನು, ಮಕ್ಕಳು, ನನ್ನ ಹೆಂಡತಿ, ನನ್ನ ತಂದೆ ತಾಯಿ ಮಮತೆ ಕೊಡಬೇಡ. ಇರಬೇಕು, ಎಷ್ಟಿರಬೇಕು, ಗೌರವ ಕೊಡಬೇಕಿರಬೇಕು. ಅದೇ ದೊಡ್ಡದಾಗಿರಬಾರ್ದು. ಭಗವಂತನನ್ನು ಬಿಟ್ಟು ಬೇರೆಯವರಲ್ಲಿ ಅತಿಯಾದ ಪ್ರೀತಿ ಸಾಧನೆಗೆ ಅಡ್ಡಿ. ಆಮೇಲೆ ಮುಂದೆ ಹೇಳ್ತಾರೆ, ವಾಸುದೇವೈಕ ಪ್ರಕಾರದ ಈಶ ನೆನೆಸುವ ಬ್ರಹ್ಮರುದ್ರ ಶಚೀಶ ಮೊದಲಾದಮರರೆಲ್ಲರೂ ದಾಸರೆನಿಸುವರೋ. ಈ ಸುಮಾರ್ಗವ ಬಿಟ್ಟು ಸೋಹಮುಪಾಸನೆಯ ಗೈವ ನರ ದೇಹಜ ದೈಶಿಕ ಕ್ಲೇಶಗಳು ಬರಲದನ್ಯಾಕೆ ಬಿಡಿಸಿಕೊಳ. ತಾರತಮ್ಯ ಪಂಚಭೇದಗಳು ಬೇಕು, ಅಭಿಮಾನ ತ್ಯಾಗ ಮಾಡಬೇಕು, ಸಮೀಚೀನ ಜ್ಞಾನ ಬೇಕು ಅಂತ ಹೇಳ್ತಾರೆ. ಸರ್ವೋತ್ತಮನಾದ ವಾಸುದೇವ ಅನಾದಿ ಅನಂತ ಕಾಲಕ್ಕೆ ಏಕ ಪ್ರಕಾರದಲ್ಲಿ ಇರ್ತಾನೆ. ಒಂದು ಹೆಚ್ಚಿಲ್ಲ, ಒಂದು ಕಡಿಮೆ ಇಲ್ಲ, ನ್ಯೂನ್ಯ ಅಧಿಕ್ಯದಿಂದ ರಹಿತವಾದವನು. ಈಶ ಅಂದರೆ ಸ್ವಾಮಿ, ಚರಾಚರ ಜಗತ್ತಿಗೆ ಸ್ವಾಮಿ ಭಗವಂತ. ಸರ್ವೋತ್ತಮ, ಯಾರಿಂದಲೂ ಅಧೀನನಾಗಿಲ್ಲ, ಸರ್ವಸ್ವತಂತ್ರ ಅವನು. ಹೌದಪ್ಪ, ಇವ್ರಿಗೆ ಹೇಳ್ತೀರಾ, ಇವನ ಸಮನೆ ಯಾರು ಇದ್ದಾರಾ? ಸಮನೇ ಇಲ್ಲ ಅಂದಮೇಲೆ ಅಧಿಕಾರಿ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ರಮಾದೇವಿ ಭಗವಂತನಿಗೆ ಸಮಳಲ್ಲ. ರಮಾದೇವಿ, ಲಕ್ಷ್ಮೀದೇವಿ ಭಗವಂತನಿಗೆ ಸಮಳಲ್ಲ. ದೇಶತಃ ಕಾಲತಃ ಸಮಳು. ಅದು ಏನು? ಭಗವಂತನ ಅನುಗ್ರಹದಿಂದ. ಗುಣತಃ ಅವಳು ಭಗವಂತನಿಗೆ ಸಮನಾಗಲ್ಲ. ಸ್ವಯಂ ಅವಳಲ್ಲಿ ಅನಂತ ಗುಣಗಳಿಲ್ಲ. ಅಂತಹ ರಮಾದೇವಿನೇ ಭಗವಂತನಿಗೆ ಸಮ ಅಲ್ಲ. ಅನಂತ ಗುಣದಿಂ ಲಕುಮಿಗಧಿಕನು ಸಿರಿಪುರಂದರ ವಿಡಲನು ಅಂತಾರೆ. ಅನಂತ ಗುಣದಿಂದ ವಾಯುವಿಗಿಂತ, ಬ್ರಹ್ಮವಾಯುಗಿಂತ ಕೋಟಿ ಗುಣದಲ್ಲಿ ಅಧಿಕ ಶಕ್ತಳು ಲಕ್ಷ್ಮೀದೇವಿ. ಬ್ರಹ್ಮದೇವರು ವಾಯುದೇವರಿಗಿಂತ ಕೋಟಿ ಗುಣದಲ್ಲಿ ಅಧಿಕ ಶಕ್ತಳು ಲಕ್ಷ್ಮೀದೇವಿ. ಆದರೆ ಆ ಲಕ್ಷ್ಮಿಗಿಂತನೂ ಅನಂತ ಗುಣದಿಂದ ಭಗವಂತ ಶ್ರೇಷ್ಠ, ಪರಮಾತ್ಮ ಶ್ರೇಷ್ಠ. ಹೀಗೆ ತಿಳ್ಕೊಳ್ಬೇಕು. ಬ್ರಹ್ಮ, ರುದ್ರ, ಶಚಿ ಅಂದರೆ ಶಚೀಶ ಅಂದರೆ ದೇವೇಂದ್ರ ಮೊದಲಾದ ಅಮರರೆಲ್ಲರೂ ಇವರೆಲ್ಲರೂ ಪರಮಾತ್ಮನ ದಾಸರೆನಿಸುವರು. ಇವರೆಲ್ಲರೂ ದಾಸರೇ. ನಾವೇನು ತಿಳ್ಕೊಳ್ತೀವಿ? ದಾಸರು ಅಂತಂದರೆ ಭಾಳ ಅಸಹ್ಯವಾಗಿ ನೋಡ್ತೀವಿ ನಾವು. ಪರಮಾತ್ಮನ ದಾಸರಾಗಲಿಕ್ಕೆ ಅಸಹ್ಯ ಇಲ್ಲ ರೀ. ಅದಕ್ಕೆ ಹೇಳ್ತಾರೆ, ದಾಸರ ಮನೆಯ ದಾಸ ನಾನು ಅಂತಾರೆ. ಭಗವಂತನ ದಾಸ ಅಲ್ಲ, ಅವನ ದಾಸರ ಮನೆಯ ದಾಸ ನಾನು ಅಂತಾರೆ ದಾಸರು. ಭಗವಂತನಿಗೆ ನಾನು ದಾಸ ಅಂತ ಹೇಳ್ಕೊಳ್ಬಾರ್ದ್ರಿ. ಭಗವಂತ ನೀನು ನನಗೆ ದಾಸ ಅನ್ನಬೇಕು. ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಲೌಕಿಕವಾಗಿ ಕೊಡಬೇಕು ಅಂದರೆ, ಏನರ ಕೇಳಿದರೆ ಪ್ರೈಮ್ ಮಿನಿಸ್ಟ್ರು ಈಗಿರೋರು ಮೋದಿ, ನನಗೆ ಮೋದಿ ಗೊತ್ತು ಚೆನ್ನಾಗಿ. ಮೋದಿ ನಿನಗೆ ಗೊತ್ತು, ಮೋದಿಗೆ ನೀನು ಗೊತ್ತಾ? ಅದಿಲ್ಲ. ಭಗವಂತ ನನಗೆ ಗೊತ್ತು, ಭಗವಂತ ನಿನಗೆ ಗೊತ್ತು. ನೀನು ಭಗವಂತನಿಗೆ ಗೊತ್ತಾ? ಅಥವಾ ಭಗವಂತ ನಿನ್ನ ಕರುಣೆ ತೋರಿಸಿದ್ದಾನೆ ನಮ್ಗೆ ಗೊತ್ತಿಲ್ಲ. ಭಗವಂತ ತಿರುಗಿ ಹೋಗ್ತಾ ಇರ್ತಾನೆ. ಅವನು ನಮ್ಮ ಕಡೆ ತಿರುಗೋ ಹಾಗೆ ನಾವು ಸಾಧನೆ ಮಾಡ್ಕೋಬೇಕು. ವಿಮುಖವಾಗಿ ಹೋಗ್ತಾ ಇರ್ತಾನೆ, ನಮ್ಮ ಕಡೆ ತಿರುಗಬೇಕು ಅವನು. ಆ ಸಾಧನೆ ಮಾಡ್ಕೊಳ್ಳೋದು ಇದೆಲ್ಲ ಪ್ರಯತ್ನ. ನನಗೆ ಅವನು ಗೊತ್ತು ಅನ್ಬೋದು, ಅವನಿಗೆ ನೀನು ಗೊತ್ತಾ ಅನ್ನೋದು ಮುಖ್ಯ. ನಾನು ಭಗವಂತನ ದಾಸ ಅಂತ ಹೇಳ್ಬಿಡ್ಬೋದು. ಭಗವಂತ ಒಪ್ಪಿದ್ದು ನಾನೇನು ದಾಸ ಅಂತ? ದಾಸ ಆಗ ಯೋಗ್ಯತೆ ಇದೆಯಾ? ನಾನು ದೇವ್ರ ಭಕ್ತ,
ಒಂದು ನಿಮಿಷ ಬೆಳಿಗ್ಗೆ ಕೈ ಮುಗಿದ್ಬಿಟ್ರೆ, ಪೂಜೆ ಮುಗಿಸ್ಬಿಟ್ಟು ಕೈ ಮುಗಿದ್ಬಿಟ್ರೆ ನಾನು ಅತ್ಯಂತ ಭಕ್ತ, ನನ್ನಂಥ ಭಕ್ತರು ಯಾರೇ ಇಲ್ಲ. ಕೈ ಮುಗಿಬೇಕಾದ್ರು ಸಾವಿರಾರು ಬೇರೆ ಕಡೆ ಯೋಚನೆ. ನಾವು ಭಕ್ತರು ಅಂತೆಲ್ಲ ಹೇಳ್ತೀರಿ. ಭಗವಂತ ಒಪ್ಪಬೇಕಲ್ಲ ನಿಮ್ಮ ಭಕ್ತಿನ. ಭಗವಂತ ನಮ್ಮನ್ನು ಒಪ್ಪುವ ಹಾಗೆ ಮಾಡಬೇಕು. ಅದು ಇವತ್ತೇ ಅವನು ನಮ್ಮ ಸರ್ವಸ್ವಾಮಿ, ನಾಳೆ ಬೇರೆಯವರ ಯಾರೂ ಇಲ್ಲ. ಲಕ್ಷ್ಮೀ ನೋಡಿ, ಎಲ್ಲ ಪದವಿಗಳು, ಇಂದ್ರ ಪದವಿಯಲ್ಲಿ ಇರೋನು ಈ ಪುರಂದರ ಅನ್ನುವ ನಾಮದವನು ಇಂದ್ರ ಪದವಿಗಿರೋದು. ಇಂದ್ರ ಅವನ ಹೆಸರಲ್ಲ, ಇಂದ್ರನ ಪ್ರೈಮ್ ಮಿನಿಸ್ಟರ್ ಅನ್ನೋದು ಹೇಗೆ ಚೇರು, ಇಂದ್ರ ಅನ್ನೋದು ಒಂದು ಚೇರು. ಅಲ್ಲಿ ಪದವಿಗೆ ಬರೋರು, ಬ್ರಹ್ಮನ ಪದವಿಗೆ ಬರೋರು, ವಾಯುವಿನ ಪದವಿಗೆ ಬರೋರು. ಲಕ್ಷ್ಮೀ ಪದವಿಗೆ ಬರೋರು ಯಾರೂ ಇಲ್ಲ. ಎಷ್ಟೇ ಕಲ್ಪ, ಎಷ್ಟೇ ಪ್ರಳಯಗಳಾಗಲಿ, ಎಷ್ಟೇ ಲಕ್ಷ್ಮಿ ಅವಳೇನೆ, ಬೇರೆ ಪದವಿ ಇಲ್ಲೇ ಇಲ್ಲ. ನಾರಾಯಣ ಈ ಕಲ್ಪದಲ್ಲಿ ನಾರಾಯಣ, ಬ್ರಹ್ಮನ 100 ವರ್ಷ ಮುಗಿಯ ತನಕ ನಾರಾಯಣ ಇವನು, ಆಮೇಲೆ ನಾರಾಯಣ ಬೇರೆಯವನ ಇಲ್ಲ, ಅವನೇನೇ ಅನಾದಿ ಕಾಲ. ಅನಾದಿ ಅತ್ಯಂತ, ಯಾವುದು ಅಂತ ಆದಿ ಯಾವುದೂ ಇಲ್ಲ, ಅನಾದಿಯಾಗಿ ಅವನು ಸರ್ವಸ್ವಾಮಿ. ಎಷ್ಟೇ ಯುಗಗಳು ಕಳೆದರು, ಎಷ್ಟೇ ಪ್ರಳಯಗಳಾಗಿ ಏನೇ ಬಂದರೂ ಲಕ್ಷ್ಮೀನಾರಾಯಣರು ಒಬ್ಬರೇನೆ. ಅದು ಪದವಿ ಅಲ್ಲ, ಬೇರೆವೆಲ್ಲ ಪದವಿಗಳು. ರುದ್ರದೇವರ ಪದವಿ, ಶೇಷದೇವರ ಪದವಿ, ಗರುಡದೇವರ ಪದವಿ. ಶೇಷನೇ ಗರುಡ ಆಗ್ತಾನೆ, ರುದ್ರನೇ ಶೇಷ ಆಗ್ತಾನೆ. ಇದು ಪದವಿ. ಭಗವಂತನ ಪದವಿ ಇಲ್ಲ, ಭಗವಂತನೇ, ಲಕ್ಷ್ಮಿಯೇ. ಹೀಗೆ ತಿಳ್ಕೊಳ್ಬೇಕು ನಾವು, ಹೀಗೆ ತಿಳ್ಕೊಳ್ಬೇಕು. ಆಮೇಲೆ ಇವನು ನಾನು ದಾಸ ಅಂತ ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ ಅಂತ ದಾಸರಾಡಿದೆ, ಕೇಳಿದ್ದೀರಾ? ಜಗನ್ನಾಥ ಬಿಟ್ಟಿರ್ತಾನೆ, ಜಗನ್ನಾಥ ದಾಸದ್ದೇನೆ. ದಾಸ ನಾನು ಅಂತ ಹೇಳಿದರೆ ಉದ್ಧಾರ ಮಾಡ್ತಾನೆ ಭಗವಂತ. ಸೋಹಂ, ನಾನೇ ದೇವರು, ನಾನೇ ನೀನು ಅಂತಂದರೆ ಬಿತ್ತು. ನಾನೇ ನೀನು ಅನ್ನೋದು ಎಲ್ಲಿ ತನಕ ತೊಗೊಂಡು ಹೋಗೋದು ಗೊತ್ತಾ? ಇದು ನೋಡ್ಲಿಕ್ಕೆ ಸುಲಭ, ನಾನು ದೇವರು ಅನ್ನೋದು. ನಾನು ಮಾಡ್ತೀನಿ ಅನ್ನೋದು ಎಷ್ಟು ಸುಲಭ, ಎಷ್ಟು ಅನರ್ಥಕ್ಕೆ ಕೊಂಡು ಹೋಗೋದು ಗೊತ್ತಾ? ಇದು ನಾನು ದೇವರು ಅಂದರೆ ಅವನು ದೇವ, ಬೇರೆಯವರೆಲ್ಲ ದೇವತೆಗಳು. ಪುರುಷ ಅವನು. ಪುರುಷ ಸೂಕ್ತ ಅಂತಂದರೆ ಭಗವಂತನನ್ನೇ ಹೇಳೋದು, ಬೇರೆ ಯಾರೂ ಹೇಳಲ್ಲ. ಪುರುಷ ಅನ್ನೋದು ಅವನಿಗೆ. ಅವನು ನಮ್ಮಲ್ಲಿ ದೇಹವೆಂಬ ಈ ಪುರದಲ್ಲಿ ಪುರುಷ ನಾಮಕ ಭಗವಂತ ವಾಸ ಮಾಡಿದ್ರಿಂದ ನಮಗೆ ಪುರುಷ ಅಂತ ಒಂದು ಸುಮ್ಮನೆ ಹೆಸರು ಹೀಗಿರುತ್ತೆ. ಹೀಗೆ ಪುರುಷ ಅಂತ ಹೀಗೆ ಇರಬೇಕಾದ್ರೆ ಅವನಿಗೆ ಎಲ್ಲಿ ತಗೊಂಡು ಹೋಗ್ತಾನೆ? ನಾನು ದೇವರು ಒಂದೇ, ನಾನು ಪ್ರಯತ್ನ ಮಾಡ್ತೀನಿ ಅಂದರೆ ಏನಾಗತ್ತೆ? ನಾನು ದೇವರು ಪ್ರಯತ್ನ ಮಾಡ್ತೀನಿ, ದೇವರು ಸ್ವತಂತ್ರ ತೆಗೆದುಬಿಟ್ವಿ, ನಾನೇ ದೇವರಾದೆ. ನೀನೇ ದೇವರಾದಮೇಲೆ ಲಕ್ಷ್ಮಿ ಏನಾಗಬೇಕು? ಜಗನ್ಮಾತೆ ಲಕ್ಷ್ಮಿ ಏನಾಗಬೇಕು? ನೀನು ಹೆಂಡತಿ ಆಗಬೇಕು. ಅವಾಗೇನಾಯಿತು? ನಿನ್ನ ತಾಯಿನೇ ಹೆಂಡತಿ ಅಂತ ಅಂದ್ಬಿಟ್ಟು ಅಂಥ ದೋಷ ಬಂದ್ಬಿಡುತ್ತೆ. ಮೇಲೆ ಹೇಳದೇ ಇಲ್ಲ, ಅದಪ್ಪದರಕ್ಕೆ ಹಾಕ್ಬಿಡ್ತಾರೆ. ಆ ಥರ ಭಾಳ ಎಚ್ಚರಿಕೆಯಿಂದ ಇರಬೇಕು ನಾವು. ಹಾಗೆ ಇತ್ತಾಗೆ ಏನು ಈ ಥರ ಭಗವಂತನನ್ನು ಅವರು ತಮೋಯೋಗ್ಯರು, ಅವರು ಹಾಗೆ ಇರ್ತಾರೆ. ನಿತ್ಯ ಸಂಸಾರಿಗಳು ಈಗ ಭಗವಂತ ಒಂದೇ, ಭಗವಂತ ಸ್ವತಂತ್ರ ಅಂತಾರೆ, ಮತ್ತೆ ಸ್ವತಂತ್ರ ಅಂತಾರೆ, ಅವರು ಉದಾಸೀನರಾಗಿರ್ತಾರೆ. ಅವರು ಏನು ಮಾಡ್ತಾನೆ? ಅಹಂ ಬ್ರಹ್ಮ ಎಂತಕ್ಕ ಮನುಷ್ಯರಿಗೆ ದೇಹ ಸಂಬದ್ಧವಾದ ರೋಗಾದಿಗಳು ಬರ್ತಾವೆ, ದುಃಖಕರವಾದ ದಂಡನಾದಿ ಉಪದ್ರವಗಳು ಬರ್ತಾವೆ, ಕ್ಲೇಶಗಳು ಬರ್ತಾವೆ. ಅವರವರ ಯೋಗ್ಯತೆ ಅನುಸಾರವಾಗಿ ಭಗವಂತ ಸುಖ ದುಃಖಗಳನ್ನು ಕೊಡ್ತಾನೆ. ಅದನ್ನು ತಿರಸ್ಕರಿಸ್ತೀವಿ ಅನ್ನಲಿಕ್ಕೆ ಶಕ್ಯ ಇಲ್ಲ ರೀ. ನೀನು ಕೊಟ್ಟಿದ್ದನ್ನು ನಾವು ಒಪ್ಪಲ್ಲ ಅನ್ನಲಿಕ್ಕಾಗಲ್ಲ, ಒಪ್ಪಲೇಬೇಕು. ಈಶ್ವರ ಅಂದರೆ ಪರಮಾತ್ಮ ವಿಷ್ಣು. ಈಶ್ವರನಿಗೆ ಎಲ್ಲರೂ ಭೃತ್ಯರೇ, ಎಲ್ಲರೂ ಸೇವಕರೇ.
ಅದಕ್ಕೆ ಎಲ್ಲವೂ ಭಗವಂತನ ಅಧೀನ, ಎಲ್ಲರೂ ಭಗವಂತನ ಅಧೀನ ಅಂತ ಉಪಾಸನೆ ಮಾಡಬೇಕು. ಏನು ಮಾಡಿದೆ ಆ ಥರ ಮಾಡಬೇಕು. ಎಂದಿಗೂ ದೇವರ ಅಧೀನನಾಗೋದಲ್ಲ ಅಂತ ಉಪಾಸನೆ ಮಾಡತಕ್ಕ ದುರ್ಮಾರ್ಗದ ದೇವರು ತಾನೇ ಅಂದಾದ ಪಕ್ಷ ದೇಹಕ್ಕೆ ಸಂಬಂಧವಾದ ರೋಗಾದಿಗಳು ಬರ್ತಾವೆ, ಶಿಕ್ಷಾದಿಗಳು ಬರ್ತಾವೆ. ಅವರು ಅನುಭವಿಸ್ತಾರೆ, ಅನೇಕ ಕಾಲದಲ್ಲಿ ಅನುಭವಿಸಿ ಅಂಧತಮಸ್ಸಿಗೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ಚಿಂತನೆಯನ್ನು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಈ ಪರಬ್ರಹ್ಮನಲ್ಲಿ ತ್ರಿಜಗದ್ವ್ಯಾಪಕತ್ವ, ನಿಯಾಮಕತ್ವ, ಸ್ಥಾಪಕತ್ವ, ವಶಿತ್ವ, ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲೇಖ ಪ್ರಕಾರ ಸ್ವರೂಪ ವಿನಿಪವು ಸರ್ವಕಾಲದಿ ಪೋಪವೆಲ್ಲವೂ ಜೀವರಿಗೆ ದಾಸತ್ವದೋಪಾದಿ. ದೇವರಲ್ಲಿ ಇರ್ತಕ್ಕ ಕೆಲವೊಂದು ಗುಣಗಳನ್ನು ಹೇಳ್ತಾರೆ. ಈ ಪರಬ್ರಹ್ಮನಲ್ಲಿ ತ್ರಿಜಗದ್ವ್ಯಾಪಕತ್ವ, 14 ಲೋಕದ ಒಳಗೆ ವ್ಯಾಪಕತ್ವ ಅನ್ನುವ ಗುಣ ಭಗವಂತನಲ್ಲಿ ಇದೆ. ತ್ರಿಜಗದ್ವ್ಯಾಪಕತ್ವ, ದೇಹದ ಒಳಗೂ ಹೊರಗೂ, 14 ಲೋಕದ ಒಳಗೂ ಹೊರಗೂ, ಬ್ರಹ್ಮಾಂಡದ ಒಳಗೂ ಹೊರಗೂ ಇದ್ದಾನೆ. ತ್ರಿವಿಧ ಜೀವರ ಹೊರಗೂ ಇದ್ದಾನೆ. ಹೇಗಿದ್ದಾನೆ? ತತ್ತದಾಕಾರದಿಂದ ಇದ್ದಾನೆ, ತತ್ತದಾಕಾರದಿಂದ ಇದ್ದಾನೆ. ಯಾವ ಜೀವಿಯ ಆಕಾರ, ಆ ಆಕಾರದಲ್ಲೇ ಇದ್ದಾನೆ ಭಗವಂತ ಅಂತ ತಿಳಿಬೇಕು. ನಿಯಾಮಕತ್ವ, ಜೀವರ ಬಾಹ್ಯ ಸ್ಥೂಲ ದೇಹದಲ್ಲಿ ಅನಾದಿ ಕರ್ಮ ಮಾಡಿದ ಜೀವನ ಅನುಸಾರ ಅವನ ನಿಯಾಮಕತ್ವ ಇದೆ. ಈಶ್ವರನಿಂದ ರಚಿತ ಅಲ್ಲ ಅದು, ಅವನ ನಿಯಾಮಕತ್ವ ಇದೆ. ಅವನ ಸ್ವರೂಪ ಯೋಗ್ಯತೆ ಅನುಸಾರ ನಿಯಮನವನ್ನು ಮಾಡ್ತಾನೆ ಭಗವಂತ. ಅವನಿಂದ ರಚಿತವಾದ್ದಲ್ಲ ಕರ್ಮ. ಬಾಹ್ಯ ಸ್ಥೂಲದಲ್ಲಿ ನಿಯಾಮಕತ್ವ ಮಾಡ್ತಾನೆ. ಅವತಾರಗಳನ್ನು ಮಾಡಿ ಧರ್ಮಸ್ಥಾಪಕತ್ವವನ್ನು ಮಾಡ್ತಾನೆ. ಸ್ಥಾಪಕತ್ವ ಎನ್ನುವ ಗುಣ, ಧರ್ಮಸ್ಥಾಪಕತ್ವವನ್ನು ಮಾಡ್ತಾನೆ. ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಬ್ರಹ್ಮಾಂಡ ಸೃಷ್ಟಿ ಮಾಡಿ ಅದರಲ್ಲಿ ಜೀವರನ್ನು ಸೃಷ್ಟಿ ಮಾಡ್ತಾನೆ. ನೋಡಿ, ಇದನ್ನೇನೆ ಶ್ರುತಿಗೀತೆಯಲ್ಲಿ ಭಾಗವತದ ದಶಮಸ್ಕಂದದಲ್ಲಿ ಹೇಳ್ತಾಳೆ ದುರ್ಗಾದೇವಿ. ಪ್ರಳಯ ಕಾಲ ಇನ್ನೇನು ಮುಗಿಬೇಕು, ಸೃಷ್ಟಿಗೆ ಬರಬೇಕು ಅನ್ಬೇಕಾದ್ರೆ ಶ್ರುತಿಗೀತೆ ಎನ್ನುವ ಒಂದು ಅದ್ಭುತ ಗೀತೆಯನ್ನು ದುರ್ಗಾದೇವಿ ಪ್ರಾರ್ಥನೆ ಮಾಡೋದನ್ನು ಹೇಳ್ತಾಳೆ. ಭಗವಂತ ಏಳು, ನಿನ್ನ ಹೊಟ್ಟೆಯಲ್ಲಿ ಅನೇಕ ಜೀವರುಗಳು ಮಲಗಿದ್ದಾರೆ, ನಿದ್ರೆ ಮಾಡ್ತಾ ಇದ್ದಾರೆ. ನಿದ್ರೆ ಮಾಡ್ತಾ ಇದ್ದರೆ ಸಾಧನೆ ಹೇಗಾಗತ್ತೆ? ಹೊರಗೆ ಬರಬೇಕವರು. ತಮೋಯೋಗ್ಯರು ಹೊರಗೆ ಬರಬೇಕು, ಮುಕ್ತಿಯೋಗ್ಯರು ಹೊರಗೆ ಬರಬೇಕು, ಎಲ್ಲರೂ ಬರಬೇಕು. ಅವರ ಸಾಧನೆ ಪಕ್ವ ಆಗಬೇಕು. ನೀನು ಎದ್ದೇಳು ಭಗವಂತ, ಸೃಷ್ಟಿ ಮಾಡು. ಪರಿಪರಿಯಾಗಿ ಅದ್ಭುತ ಶ್ರುತಿಗೀತೆ. ಆ ಗೀತೆಯಲ್ಲಿ ಭಗವಂತನ ವರ್ಣನೆಯನ್ನು ಮಾಡಿ ಭಗವಂತನನ್ನು ಅವಳು ಪ್ರಾರ್ಥಿಸ್ತಾಳೆ ದುರ್ಗಾದೇವಿ. ಅವಳು ಪ್ರಾರ್ಥಿಸಿ, ಏಳು ಏಳು, ಈ ಜನರಿಗೆ ಹೀಗಾಗಬೇಕು ಹೀಗಾಗಬೇಕು, ಏಳು ಏಳು, ನೀನು ಹೇಳಬೇಕು ಅಂತ ಹೇಳ್ತಾಳೆ. ಭಗವಂತ ಮಲಗಿರಲ್ಲ, ಅವಳಿಗೂ ಗೊತ್ತು. ನೀನು ಚಲನೆ ತಗೋ ಅಂತ ಹೇಳ್ತಾಳೆ. ಆವಾಗ ಭಗವಂತ ಸೃಷ್ಟಿ ಮಾಡ್ತಾನಲ್ವಾ, ಸೃಷ್ಟಿ ಮಾಡಿದಾಗ ಇದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ, ಸೃಷ್ಟಿ ಆಗಬೇಕಾದ್ರೆ ತತ್ವಾಭಿಮಾನಿ ದೇವತೆಗಳನ್ನು ಮೊದಲು ಸೃಷ್ಟಿ ಮಾಡ್ತಾನೆ, ಮೊದಲು ಕೊಡ್ತಾನೆ. ತತ್ವಾಭಿಮಾನಿ ದೇವತೆಗಳು ಕೊಟ್ಟುಬಿಟ್ಟು ನೀವು ಸೃಷ್ಟಿ ಮಾಡಿ ಅಂತ ಹೇಳ್ತಾನೆ. ಆವಾಗ ಅವ್ರನ್ನ ಕೈ ಆಗಲ್ಲ ಅಂತಾರೆ. ಯಾಕೆಂದರೆ ನೀನು ಒಳಗೆ ಬರಬೇಕು, ನೀ ಒಳಗೆ ಬಂದು ನಮ್ಮಲ್ಲಿ ಮಾಡಿಸಿದ್ರೆ ನಾವು ಮಾಡೋದುಂಟು, ಇಲ್ಲದ್ರೆ ನಮ್ಮ ಕೈಯಲ್ಲಿ ಶಕ್ಯ ಇಲ್ಲ ಅಂತ ಹೇಳ್ತಾರೆ ಅವರು. ಹಾಗೆ ಅವರನ್ನು ಹುಟ್ಟಿಸಿ ಅವರ ಒಳಗೆ ಹೊರಗೆ ಜೀವನನ್ನು ಸೃಷ್ಟಿ ಮಾಡಿ ಅವರ ಒಳಗೆ ಹೊರಗೆ ನಿಂತು ಸಾಧನೆ ಮಾಡಿಸ್ತಾನಲ್ಲ, ಇದು ಸ್ಥಾಪಕತ್ವ. ಸರ್ವ ಚರಾಚರ ಜೀವಗಳನ್ನು ರಮಾದಿ ಮೊದಲಾದ ಎಲ್ಲರುಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನಲ್ಲ, ಇದು ವಶತ್ವ. ನಮ್ಮ ವಶದಲ್ಲಿ ನಮ್ಮ ಮಕ್ಕಳಿರಬೇಕು, ಲೌಕಿಕವಾಗಿ ಅಲ್ವಾ, ಮಕ್ಕಳಿರಬೇಕು. ನಾವು ಹೇಳಿದ ಮಾತು ಮಕ್ಕಳು ಕೇಳಲ್ಲ ಅಲ್ವಾ, ಕೇಳಲ್ಲ. ಯಾಕೆ ಕೇಳಲ್ಲ? ಭಗವಂತನ ವಶದಲ್ಲಿ ನಾವಿದ್ದೇವೆ ಅನ್ನುವ ಜ್ಞಾನ ನಮಗಿಲ್ಲ. ಭಗವಂತನ ವಶತ್ವ ಗುಣವನ್ನು ಚಿಂತನೆ ಮಾಡಿ, ಭಗವಂತ ನೀನು ಎಲ್ಲರಿಗೂ ಚರಾಚರ ಜಗತ್ತಿಗೆ ವಶತ್ವ ಇದೆ, ವಶತ್ವ ಎನ್ನುವ ಕಡೆ ಇದೆ, ವಶವನ್ನು ಪಡೆ, ಎಲ್ಲರೂ ನಿನ್ನ ವಶ ಅಂತ ಚಿಂತನೆ ಮಾಡಿ, ನಮ್ಮ ಮಕ್ಕಳು ನಮ್ಮ ವಶದಲ್ಲಿ ಬರ್ತಾರೆ. ಆ ಚಿಂತನೆ ಚೆನ್ನಾಗಿದ್ದರೆ, ಆ ಚಿಂತನೆಯನ್ನು ಮರೆತು ನಮ್ಮ ವಶದಲ್ಲಿರಬೇಕು. ನಾವು ಭಗವಂತನ ವಶದಲ್ಲಿದ್ದೀವಿ ಅನ್ನೋ ಜ್ಞಾನನೇ ಇಲ್ಲ. ನಮ್ಮ ವಶದಲ್ಲಿ ನಮ್ಮ ಮಕ್ಕಳು ಬರಬೇಕು. ಯಾರೀ ಬರ್ತಾರೆ? ಬರಲ್ಲ ರೀ. ಚಿಂತನೆ ಸುಲಭ ಅಲ್ಲ.
ಚಿಂತನೆ ಪ್ರಾಕ್ಟೀಸ್ ಆಗಬೇಕು, ಅನುಭವಕ್ಕೆ ತಗೊಳ್ಬೇಕು. ಒಂದೊಂದು ನೋಡಿ ಉದಾಹರಣೆ ಹೇಗೆ ಬರುತ್ತೆ. ಸ್ವಾಮಿತ್ವ ಹೇಳಿದೆ, ವಶತ್ವ ಅದನ್ನು ಚಿಂತನೆ ಮಾಡಿ. ಸ್ವಾಮಿ ನೀನು ಎಲ್ಲರೂ ನಿನ್ನ ವಶ ನಿನ್ನ ವಶ ನಿನ್ನ ವಶ ಅಂದ್ಕೊಳ್ಳಿ. ಲೌಕಿಕದಲ್ಲಿ ನಿಮಗೆ ನಿಮ್ಮ ಮಕ್ಕಳು ನಿಮ್ಮ ವಶಕ್ಕೆ ಬರ್ತಾರೆ. ನೀವು ಹೇಳಿದಾಗ ಕೇಳ್ತಾರೆ ಮಕ್ಕಳು. ಅಂದರೆ ಒಳ್ಳೆಯ ಗುಣಗಳನ್ನು ಹೇಳಿಬಿಟ್ಟು ನೀವು ಒಳ್ಳೆಯ ರೀತಿಯಿಂದ ಬದುಕಲಿಕ್ಕೆ ಹೇಳಿದರೆ, ಕಳ್ಳ ಆದವನು ನನ್ನ ಮಗ ಹೇಳ್ದಂಗೆ ಕೇಳಬೇಕು, ನಾನು ಕಳ್ಳ ಆಗಬೇಕು ಅಂದರೆ ಆಗಲ್ಲ. ಹಾಗೆ ಇದೇ ಮೊದಲಾದ ಅಸುದೃಶವಾದ ಗುಣಗಳಿಗೆ ಲೋಪವಿಲ್ಲ, ಎಂದು ಲೋಪ. ಈಗ ಭಗವಂತನ ಹತ್ರ ಈ ಗುಣ ಇದೆಯಪ್ಪ, ನಾಳೆ ಇರುತ್ತಾ, ಇನ್ನೊಂದು ವರ್ಷ ಇರುತ್ತಾ, ಮುಂದಿನ ಬ್ರಹ್ಮಕಲ್ಪದಲ್ಲಿ ಇರುತ್ತಾ, ಅದಕ್ಕೆ ಲೋಪ ಇಲ್ಲ. ಅದಕ್ಕೆ ಯಾವಾಗಲೂ ಇರುತ್ತೆ, ಅನಾದಿ. ಎಂದೆಂದೂ ಪರಮಾತ್ಮನನ್ನು ಬಿಟ್ಟು ಹೋಗಲ್ಲ. ಹಾಗೆ ಭಗವಂತನಿಗೆ ಈ ಗುಣಗಳು ಎಂದೆಂದೂ ಬಿಟ್ಟು ಹೋಗಲ್ಲ. ಹೆಂಗೆ? ಉದಾಹರಣೆ, ಜೀವರಿಗೆ ಯಾವಾಗಲೂ ದಾಸತ್ವ ಹೇಗೆ ಬಿಟ್ಟು ಹೋಗಲ್ಲ, ಹಾಗೆ ಅವನಿಗೆ ಈಶತ್ವ ಬಿಟ್ಟು ಹೋಗಲ್ಲ. ನಾವು ಈ ಕಲ್ಪದಲ್ಲಿ ದಾಸರಾಗಿದ್ದೇವಪ್ಪ, ಮುಂದಿನ ಬ್ರಹ್ಮ ಬಂದಾಗ ನಾವು ಈಶರಾಗ್ಬಿಡ್ತೀವ? ಇಲ್ಲ, ನೀವು ದಾಸರೇ, ಅವನೇ ಈಶ. ನೀವು ಹೇಗೆ ಎಲ್ಲ ಕಾಲದಲ್ಲೂ ದಾಸರೇ, ಭಗವಂತ ಎಲ್ಲ ಕಾಲದಲ್ಲೂ ಈಶ ಅನ್ನುವುದನ್ನು ತಿಳ್ಕೊಳ್ಬೇಕು. ಅಂದರೆ ಈಶನಾದವ ಎಂದಿಗೂ ದಾಸನಾಗೋಲ್ಲ, ದಾಸನಾದವ ಈಶನಾಗೋಲ್ಲ. ಇದು ಉಪಾಸನೆ ಮಾಡತಕ್ಕ ಪುರುಷನಲ್ಲಿ ಇಲ್ಲದ ಕಾರಣ ತಾನೇ ದೇವರು ಎಂಬ ಕುಮಾರ್ಗ ಬರುತ್ತೆ. ಅಂಧತಮಸ್ಸೆ ಪ್ರಾಪ್ತಿಯಾಗತ್ತೆ. ಸುಮಾರ್ಗ ಆಚರಿಸಿ ಸದ್ಗತಿ ಹೊಂದಬೇಕು. ಸೋಹಂ ಉಪಾಸನೆ ಮಾಡತಕ್ಕವನು ದೈತ್ಯನು. ಸೋಹಂ ಉಪಾಸನೆಯನ್ನು ಮಾಡಬಾರದು, ದಾಸೋಹಂ ಅನ್ನುವ ಉಪಾಸನೆಯನ್ನು ಮಾಡಬೇಕು ಅನ್ನುತ್ತಾ ಇಂದಿನ ಈ ದತ್ತ ಸ್ವಾತಂತ್ರ್ಯ ಚಿಂತನೆಯನ್ನು, ಸಂಧಿಯ ಚಿಂತನೆಯನ್ನು ಇಲ್ಲಿಗೆ ಜಗನ್ನಾಥ ದಾಸ ಅಂತರ್ಗತ, ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣನಿಗೆ